ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಮೊದಲನೆಯದಾಗಿ ಎಲ್ಲರಿಗೂ ಈ ಗುರು ಪುಷ್ಯ ಯೋಗದ ಶುಭಾಶಯಗಳು. ಸೊ ಎಲ್ಲ ಸಮಸ್ತ ದ್ವಾದಶ ರಾಶಿಗಳ ಎಲ್ಲರಿಗೂ ಈ ಒಂದು ಗುರುರಾಯರು ಹಾಗೂ ನಮ್ಮ ಪ್ರಭು ರಾಮಚಂದ್ರರು ತಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿಯಾಗಿ ಭೀಮನ ಅಮಾವಾಸ್ಯೆ ಕೂಡ ಈ ದಿನ ವಿಶೇಷವಾಗಿರೋದರಿಂದ ಶಿವ ಪಾರ್ವತಿ ದಂಪತಿಯ ಒಂದಿಷ್ಟು ಆಶೀರ್ವಾದದೊಂದಿಗೆ ನವ ದಂಪತಿ ಹಾಗೂ ತುಂಬ ವರ್ಷಗಳ ದಂಪತಿ ಜೀವನವನ್ನು ನಡೆಸಿಕೊಂಡು ಬರ್ತಕ್ಕಂತಹ ದಂಪತಿ ಅವರೆಲ್ಲರಿಗೂ ಆ ಶಿವ ಪರಮಾತ್ಮ ಆಯುರಾರೋಗ್ಯ ಮತ್ತು ಒಳ್ಳೆಯ ದಾಂಪತ್ಯ ನಡೆಸುವಂತಹ ಮಾರ್ಗದರ್ಶನವನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಈಗ ಈ ದಿನದ ಒಂದು ವಿಶೇಷ ಅಂತ ಹೇಳಿದರೆ ತುಂಬ ಡಿಮಾಂಡೆಡ್, ಅಂದರೆ ತುಂಬ ಜನ ಕಾಯ್ತಾ ಇದ್ದೀರ ಈ ಒಂದು ನಕ್ಷತ್ರಕ್ಕೆ ಅನುಗುಣವಾಗಿ. ಸೊ ಅದು ನಕ್ಷತ್ರವೇ ಪುನರ್ವಸು ನಕ್ಷತ್ರ. ಈ ಪುನರ್ವಸು ನಕ್ಷತ್ರದ ದೈವಿಕ ಶಕ್ತಿ, ಗುಣಗಳು ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಇವರ ಜೀವನ ಲೈಫ್ ಹೇಗಿರುತ್ತೆ ಅದೆಲ್ಲವನ್ನು ಈಗ ನೋಡೋಣ. ಏಕೆಂದರೆ ಈ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥದ್ದೇ ಈ ಪುನರ್ವಸು ನಕ್ಷತ್ರ ಮತ್ತು ಕರ್ಕಾಟಕದಲ್ಲಿ 4ನೇ ಪಾದದಲ್ಲಿ ಬರ್ತಕ್ಕಂಥದ್ದೇ ಈ ಒಂದು ಪುನರ್ವಸು ನಕ್ಷತ್ರ. ಇದು ತುಂಬ ವಿಶೇಷವಾಗಿರತಕ್ಕಂಥದ್ದು. ಅದು ಕೂಡ ಈ ಗುರು ಪುಷ್ಯ ಯೋಗದಲ್ಲಿ ತಮಗೆ ತಿಳಿಸುವಂಥದ್ದಾಗಿದೆ. ಆ ಗುರುರಾಯರ ಒಂದು ಪ್ರೇರಣೆಯಿಂದ ಈ ದಿನ ನಿಮಗೆ ತಲುಪ್ತಾ ಇದೆ. ಸೊ ಅವರ ಒಂದು ಆಶೀರ್ವಾದವಂತಲೇ ತಿಳಿದುಕೊಳ್ಳೋಣ. ಸೊ ನಮಗೂ ಪ್ರೇರಣೆ ಅವರೇ ಕೂಡ ಆಗಿರೋದ್ರಿಂದ ಈ ದಿನ ಈ ಪುನರ್ವಸು ನಕ್ಷತ್ರದ ಬಗ್ಗೆ ವಿಶೇಷವಾಗಿ ಅದರ ಒಂದು ಗುಣ, ಲಕ್ಷಣ ಮತ್ತೆಲ್ಲವನ್ನು ತಿಳಿದುಕೊಳ್ಳೋಣ. ಬನ್ನಿ, ತಡ ಮಾಡೋದು ಬೇಡ. ಮೊದಲನೆಯದಾಗಿ ನಮಗೆ 27 ನಕ್ಷತ್ರಗಳಿವೆ. ಆ 27 ನಕ್ಷತ್ರಗಳಲ್ಲಿ 7ನೇ ನಕ್ಷತ್ರ ಇದೆ ಪುನರ್ವಸು ನಕ್ಷತ್ರ. ಸೊ ಈ ಪುನರ್ವಸು ನಕ್ಷತ್ರ ತುಂಬ ವಿಶೇಷ ಗುಣವನ್ನು ಹೊಂದಿದೆ ಹಾಗೂ ಲಕ್ಷಣಗಳನ್ನು ಹೊಂದಿದೆ ಅಂದ್ರೇ ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳೋದಾದರೆ ಇದು ಪ್ರಭು ಶ್ರೀರಾಮಚಂದ್ರನ ನಕ್ಷತ್ರ. ಸೊ ಪ್ರಭು ಶ್ರೀರಾಮಚಂದ್ರನ ರಾಶಿ ಕೂಡ ಮಿಥುನ ರಾಶಿ. ಅದೇ ರೀತಿಯಾಗಿ ನಕ್ಷತ್ರ ಪುನರ್ವಸು ನಕ್ಷತ್ರ. ಸೊ ಹೀಗಾಗಿ ಈ ಒಂದು ನಕ್ಷತ್ರದ ಅಧಿಪತಿ ಗುರು ಆಗಿದ್ದಾನೆ. ಪುನರ್ವಸು ನಕ್ಷತ್ರದ ಅಧಿಪತಿ. ತುಂಬ ಜನರು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಆ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ರಾಶಿ ಅಧಿಪತಿನೇ ಬೇರೆ, ನಕ್ಷತ್ರ ಅಧಿಪತಿನೇ ಬೇರೆ, ನಿಮ್ಮ ಪಾದಗಳ ಅಧಿಪತಿನೇ ಬೇರೆ, ಲಗ್ನಗಳ ಅಧಿಪತಿನೇ ಬೇರೆ. ಎಲ್ಲದಕ್ಕೂ ನೀವು ಯಾರದ್ದು ಒಂದಿಷ್ಟು ತುಣುಕುಗಳನ್ನು ತೆಗೆದುಕೊಂಡು ಗುರುಗಳೇ ನೀವೇ ಹೇಳಿದಿರಿ ಅಂತ ನಮ್ಮ ಮೇಲೆ ಸುಮ್ಮನೆ ಇದು ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ಇಲ್ಲಿ ಅಧಿಪತಿಗಳು ಆಯಾ ಒಂದು ಇದರಲ್ಲಿ ಸಪ್ರೇಟಾಗಿ ಬರುತ್ತೆ. ಈಗ ನಾವು ಯಾಕೆಂದರೆ ಲಾಸ್ಟ್ ಟೈಮು ನಾವು ಕೆಲವೊಂದಿಷ್ಟು ತಿಳಿದಾಗ ಒಬ್ಬರು ಮಾತ್ರ ಅವರಿಗೇನೋ ತುಂಬ ಕಾಡ್ತಾ ಇತ್ತದು. ನಾವು ಉತ್ತರ ಕೊಟ್ಟಿದ್ದೀವಿ, ಬಟ್ ಇನ್ನೊಬ್ಬರಿಗೆ ಕನ್ಫ್ಯೂಸ್ ಮಾಡಿಸ್ಬೇಡಿ. ನಿಮ್ಗೆ ಅರ್ಥ ಆಗದೇ ಇದ್ದರೆ ಒಂದಿಷ್ಟು ಅಧ್ಯಯನ ಮಾಡ್ಕೊಳ್ಳಿ. ಆ ಅಧ್ಯಯನದ ಮುಖಾಂತರ ನಿಮಗೆ ಸಿಗುತ್ತೆ. ಇರಲಿ. ಸೊ ವಿಷಯಕ್ಕೆ ಬರೋಣ. ಇಲ್ಲಿ ಪುನರ್ವಸು ನಕ್ಷತ್ರದ ಬಗ್ಗೆ ಹೇಳೋದಾದರೆ ಈ ಪುನರ್ವಸು ನಕ್ಷತ್ರದ ಅಧಿಪತಿ ಗುರು ಹಾಗೂ ದೇವತೆ ಅದಿತಿ ದೇವತೆ. ಅಂದರೆ ಇದು ಎಲ್ಲ ದೇವತೆಗಳಲ್ಲಿ ಸುಪ್ರೀಮ್ ಆಗಿರತಕ್ಕಂಥದ್ದೇ ಈ ಅದಿತಿ ದೇವತೆ. ಅಂದರೆ ತುಂಬ ಪ್ರಾವೀಣ್ಯತೆ ಹೊಂದಿರತಕ್ಕಂತಹ ಈ ದೇವತೆ. ಈ ದೇವತೆಯನ್ನು ನೀವು ಆರಾಧನೆ ಮಾಡಿರೋದಾಗಿರ್ಬೋದು ಅಥವಾ ನೀವು ಪುನಃ ಇದು ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದಾಗಿರ್ಬೋದು. ಇದೆಲ್ಲವುಗಳನ್ನು ಆ ಅಧಿದೇವತೆಯನ್ನು ನಾವು ನಂಬಿರತಕ್ಕಂಥದ್ದಾಗಿರುತ್ತೆ ಈ ಮಿಥುನ ರಾಶಿ ಮತ್ತು ಪುನರ್ವಸು ನಕ್ಷತ್ರ ಹಾಗೂ ಕರ್ಕಾಟಕ ರಾಶಿ 4ನೆಯ ಒಂದು ಪಾದದವರು ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ನಾವು ತಿಳಿದುಕೊಳ್ಳೋದಿಷ್ಟೇ, ಈ ಪುನರ್ವಸು ಅಂದರೆ ಏನು, ಈ ಪುನರ್ವಸು ಅಂತ ಯಾಕೆ ಅಷ್ಟು ಪ್ರಮುಖವಾಗಿ ಹೇಳುವಂಥದ್ದು, ಅಥವಾ ಈ ಪುನರ್ವಸುನೇ ಅಂದರೆ ಏನು ಅಂದರೆ
ಪುನಃ ಅಂದರೆ ಮತ್ತೆ ಮತ್ತೆ ಯತ್ನ ಮಾಡು ಅಷ್ಟೇ, ಮರಳಿ ಯತ್ನವ ಮಾಡು. ಪುನಃ ಅಂದರೆ ಪುನಃ ಬನ್ನಿ ಅಂತ ಹೇಳ್ತಾರಲ್ಲ, ಮತ್ತೊಮ್ಮೆ ಬನ್ನಿ ಅಂತ. ಹಾಗೆ ಪುನಃ ಅಂದರೆ ಮತ್ತೊಮ್ಮೆ ಮತ್ತೊಮ್ಮೆ. ವಸು ಅಂದರೆ ಉದಯ ಆಗೋದು, ವಸು ಅಂದರೆ ಉದಯ ಮತ್ತು ರೈಸ್ ಆಗೋದು. ಅಂದರೆ ಇಲ್ಲಿ ಈ ಪುನರ್ವಸು ನಕ್ಷತ್ರದವರಿಗೆ ಹೇಳೋದಾದರೆ, ಪುನರ್ವಸು ಅಂದರೆ ಈ 3 ಟೈಮು ನೀವು ಜೀರೋನಿಂದ ಹೀರೋ ಆಗ್ತೀರಾ. ಅದು ಯಾವ್ಯಾವ್ದು ಅಂತ ನಾನು ಹೇಳ್ತೀನಿ ಮುಂದಿನ ಇದರಲ್ಲಿ. ಅಂದರೆ ಇಲ್ಲಿ ಏನಾಗುತ್ತೆ, ಬೀಳೋದು ಪುನಃ ಏಳೋದು, ಬೀಳೋದು ಪುನಃ ಏಳೋದು. ಅಂದರೆ ಇಲ್ಲಿ ಪುನಃ ವಸು ಅಂದರೆ ಬೀಳೋದು ಮತ್ತು ಉದಯ ಆಗೋದು, ಕೆಳಗಡೆ ಬೀಳೋದು ಮತ್ತು ಉದಯ ಆಗೋದು. ಇದು ಕೂಡ ರಾಮನಿಗೂ ತುಂಬ ಅನ್ವಯವಾಗಿದೆ, ಪ್ರಭು ಶ್ರೀರಾಮದೇವರಿಗೂ ಕೂಡ ಪ್ರಭುವಾಗಿದೆ. ಏಕೆಂದರೆ ಅವರು ಕೂಡ ಒಂದಿಷ್ಟು ವನವಾಸವನ್ನು ಅನುಭವಿಸಿದ್ದಾರೆ. 14 ವರ್ಷಗಳ ಕಾಲ ವನವಾಸ, ತದನಂತರ ಬಂದ ನಂತರ ದಾಂಪತ್ಯ ಜೀವನ ಹೇಗಿತ್ತು ಅದೆಲ್ಲವನ್ನು ನೀವು ನೋಡಿದ್ದೀರ. ಅವರು ಪುನರ್ವಸು ನಕ್ಷತ್ರ ಮತ್ತು ಮಿಥುನ ರಾಶಿ. ಅದೇ ರೀತಿಯಲ್ಲಿ ನಮಗೂ ಕೂಡ ಕೆಲವೊಂದಿಷ್ಟು ಪರಿಣಾಮಗಳು ಅದೇ ರೀತಿಯಾಗಿರುತ್ತೆ ಅಂದ್ರೂ ತಪ್ಪಾಗೋದಿಲ್ಲ. ಇಲ್ಲಿ ಒಂದು ಪುನರ್ವಸು ಅಂದರೆ ಪುನರ್ ಉದಯ ಆಗೋದು. ಅಂದರೆ ನೀವು ಏನೇ ಇದು ಮಾಡಿದ್ರೂ ಆ ಅದಿತಿ ದೇವತೆ ಹಾಗೂ ಆ ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮನ್ನು ಮತ್ತೆ ಎತ್ತಿ ತರುವಂಥದ್ದಾಗತ್ತೆ ಅಂತಲೇ. ಇದು ಒಂದಿಷ್ಟು ಆಯಿತು. ಇನ್ನು ಇವರಿಗೆ ಅಂದರೆ ಈಗ ಈ ಪುನರ್ವಸು ನಕ್ಷತ್ರದವರಿಗೆ ನಾವು ಹೇಳೋದಾದರೆ, ಇಲ್ಲಿ ಇವರು ತುಂಬ ಒಂದು ರೀತಿಯಲ್ಲಿ ಮನಸ್ಸು ತುಂಬ ಶುದ್ಧವಾಗಿರುತ್ತೆ. ಈ ಪುನರ್ವಸು ನಕ್ಷತ್ರ 1, 2, 3, 4 ಪಾದಗಳು ಯಾವುದೇ ಇರಲಿ, ಅಥವಾ 1ರಿಂದ 3 ತೊಗೊಂಡ್ರೂ ಇವರು ಮಿಥುನ ರಾಶಿಗೆ ಬರ್ತಾರೆ, ಈ ಕಡೆ ಕರ್ಕಾಟಕ ರಾಶಿಯವರಿಗೆ ಬರ್ತಾರೆ. ಇಲ್ಲಿ ಒಂದು ಏನಾಗುತ್ತೆ ಅಂದರೆ, ಈ ಪುನರ್ವಸು ಒಟ್ಟಿಗೆ ಹೇಳೋದಾದರೆ ನಾನು ಇಲ್ಲಿ ಇವರ ಮನಸ್ಸು ತುಂಬ ಶುದ್ಧವಾಗಿರುತ್ತೆ ಮತ್ತು ಇವರು ಸದಾ ಸತ್ಯದ ರೀತಿ ಕಡೆಗೆ ಜಾಸ್ತಿ ವಾಲ್ಕೊಳ್ತಾ ಇರ್ತಾರೆ. ಅಂದರೆ ಯಾವಾಗಲೂ ಒಂದು ರೀತಿ ನ್ಯಾಯದ ಕಡೆಗೆ, ಈ ಏನೇ ತಪ್ಪು ಮಾಡಿದ್ರೂ ನ್ಯಾಯಯುತವಾಗಿದ್ದರೆ ಸರೆಂಡ್ರ್ ಆಗ್ತಾರೆ. ಅದೇನಾದರೂ ಅವ್ರ ಗಮನಕ್ಕೆ ಬಂದು ಬರದೇ ಇದ್ದರೂ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮೆ ಕೇಳ್ತಾರೆ. ಇವರು ಏನಾದರೂ ಮುಜುಗರ ಇಟ್ಕೊಳ್ಳಲ್ಲ, ಯಾಕಂದ್ರೆ ತಪ್ಪು ಮಾಡಿದ್ದೇ ಸಹಜ, ಗೊತ್ತಿಲ್ಲೋದು ಮಾಡಿದ್ದೀವಿ, ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋದು ಯಾಕೆ, ಒಪ್ಕೊಂಡು ಬಿಡ್ತಾರೆ. ಅದು ಒಂದು ಒಳ್ಳೆಯ ಗುಣ ಇವರಿಗೆ. ಒಂದು ಸತ್ಯವಾಗಿ ನಡೀತಾರೆ, ಎರಡನೇದ್ದು ತಮ್ಮ ತಪ್ಪುಗಳನ್ನು ಇಮ್ಮಿಡಿಯೇಟಾಗಿ ಒಪ್ಕೊಂಡು ಸರೆಂಡ್ರ್ ಆಗಿಬಿಡ್ತಾರೆ. ಇದು ಒಂದು ಒಳ್ಳೆಯ ವಿಶೇಷ ಗುಣ ಈ ಮಿಥುನ ರಾಶಿಯವರಲ್ಲಿ ಇದೆ. ಇನ್ನು ಎರಡನೇ ಗುಣ ಅಂತ ಹೇಳಿದರೆ ಭಕ್ತಿ. ತುಂಬ ಭಕ್ತಿ, ಸಾಲಿಡ್ ಭಕ್ತಿ. ಇವ್ರ ಭಕ್ತಿಗೆ ಆ ದೇವರನ್ನೇ ಪ್ರತ್ಯಕ್ಷ ಆಗಿಬಿಡ್ಬೇಕು, ಅಷ್ಟು ಭಕ್ತಿ ಅಂದರೆ ಭಕ್ತಿ. ಕೂತರೆ ಒಂದೊಂದು ದಿನ ಕೂಡ್ತಾರೆ, ಒಂದೊಂದು ವಾರ ಕೂತ್ಕೊಳ್ತಾರೆ. ದೇವರ ಬಗ್ಗೆ ಜ್ಞಾನ ಅಂದರೆ ಅಷ್ಟು ತುಂಬ ಯಥೇಚ್ಛವಾಗಿ ಜ್ಞಾನವನ್ನು ಸಂಪಾದನೆ ಮಾಡುವಂಥವ್ರಾಗ್ತಾರೆ ಈ ಪುನರ್ವಸು ನಕ್ಷತ್ರದವರು. ಅಂದರೆ ಎಷ್ಟು ಜ್ಞಾನ ಅಂತ ಹೇಳಿದರೆ, ಇವರಿಗೆ ಅಗಾಧವಾದ ಜ್ಞಾನವನ್ನು ಆ ಅದಿತಿ ದೇವತೆ ಮತ್ತು ಗುರು ದಯಪಾಲಿಸ್ತಾರೆ. ಆಮೇಲೆ ಒಂದು ಏನಂದರೆ, ಇವರಿಗೆ ವಿಶೇಷವಾಗಿ ಗುರುವಿನ ಒಂದು ದರ್ಶನ ಆಗಿರ್ಬೋದು, ಗುರುವಿನ ಒಂದು ಮಾರ್ಗದರ್ಶನ ಆಗಿರ್ಬೋದು, ಹಾಗೂ ಗುರುವಿನ ಒಂದಿಷ್ಟು ಕರುಣೆ ಅಂತೀವಿ, ಅದು ತುಂಬ ಈ ಮಿಥುನ ರಾಶಿಯವರಿಗೆ ಮತ್ತು ಈ ಪುನರ್ವಸು ನಕ್ಷತ್ರದವರಿಗೆ ಸಿಗುವಂಥದ್ದಾಗತ್ತೆ. ಈ ಹೇಗೆ ತಾಯಿಗೆ ಎಲ್ಲ ಮಕ್ಕಳು ಪ್ರೀತಿ ಇದ್ರೂ ಒಂದು ಮಗು ಮೇಲೆ ತುಂಬ ಮಮತೆ ಇರುತ್ತೆ. ಎಲ್ಲರೂ ತಿರಸ್ಕಾರ ಮಾಡಿರ್ತಾರಂತ ಆ ಮಗು ಮೇಲೆ ಸ್ವಲ್ಪ ಜಾಸ್ತಿ ಮಮತೆ ಇರುತ್ತೆ. ಹಾಗೆ ಇಲ್ಲಿ ನಿಮಗೆ ಪುನರ್ವಸು ನಕ್ಷತ್ರದವ್ರಿಗೆ ಹೇಗಿರುತ್ತಂದರೆ, ಇಲ್ಲಿ ಯಾರು ಏನೇ ಅಂದ್ರೂ ನಿಮಗೆ ಗುರು ಮಾತ್ರ ಬಿಡೋದಿಲ್ಲ. ಅಂದರೆ ಗುರು ಮಹಾಶಯ, ಅದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅಥವಾ ನೀವು ನಂಬಿರ್ತಕ್ಕಂಥ ಪೀಠಾಧಿಪತಿ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಗುರು ಆಗಿರ್ಬೋದು. ಅಂದರೆ ಅಷ್ಟು ನಿಮ್ಮ ಮೇಲೆ ಪ್ರೀತಿ. ನೀವು ಏನೇ ತಪ್ಪು ಮಾಡಿದ್ರೂ ಎಕ್ಸ್ಕ್ಯೂಸ್ ಮಾಡ್ತಾನೆ, ನೀವು ಏನೇ ವಿಷಯ ಕೇಳಿದ್ರೂ ನಿಮಗೊಂದು ಬುದ್ಧಿ ಕೊಡ್ತಾನೆ, ನೀವು ಏನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೊಂದಿಷ್ಟು ಪೊಟ್ಯಾಷಿಯಮ್ ಕೊಡ್ತಾನೆ, ನೀವು ಏನು ಅದಕ್ಕೆ ಇಂಥದ್ದು ಉನ್ನತ ಹಂತಕ್ಕೆ ಹೋಗ್ಬೇಕು ಅಂತಿರೋ ಅದಕ್ಕೆಲ್ಲ ಬತ್ತಳಿಕೆ ಕೊಡ್ತಾನೆ. ಅಂದರೆ ಅಗಾಧವಾದ ಶಕ್ತಿಯನ್ನು ಆ ಗುರು ನಿಮಗೆ ದಯಪಾಲಿಸ್ತಾನೆ ಈ ಪುನರ್ವಸು ನಕ್ಷತ್ರದವರಿಗೆ ಅಂತಲೇ ಹೇಳೋದು. ಅಂದರೆ ಅಷ್ಟು ತುಂಬ ಎಷ್ಟು ಇವ್ರಿಗೆ ಶಕ್ತಿ ಅಂತ ಹೇಳಿದರೆ, ಆ ಗುರು ಒಬ್ಬನಿದ್ರೆ ಸಾಕ್ರಿ, ಯಾರು ಬೇಕಾಗಿಲ್ಲ ಅಂತ ಅನಿಸ್ಬಿಡುತ್ತೆ. ಅಂದರೆ
ದಾಸರು ಹೇಳಿದಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಹಾಗೆ ಇವರೇನಾದರೂ ಗುರುವಿನಲ್ಲಿ ತಲ್ಲೀನರಾಗಿ ಶರಣಾಗಿ ಬಿಟ್ಟರೆ ಇನ್ನು ಅವ್ರನ್ನ ಯಾರೂ ಮುಟ್ಲಿಕ್ಕಾಗಲ್ಲ. ಅಂದರೆ ಅಷ್ಟು ಪ್ರಭಾವಶಾಲಿ ವ್ಯಕ್ತಿಗಳಾಗಿ ಈ ಸಮಾಜದಲ್ಲಿ ಈ ಲೋಕದಲ್ಲಿ ಇರುವಂಥರಾಗ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ತುಂಬ ಚೆನ್ನಾಗಿ ಈ ಪುನರ್ವಸು ನಕ್ಷತ್ರದವರಿಗೆ ಆ ಗುರು ಮಾರ್ಗದರ್ಶನ ಮಾಡುವಂಥದ್ದಾಗಿರಲಿ, ಆಶೀರ್ವಾದ ಕೊಡುವಂಥದ್ದಾಗಿರಲಿ ಯಥೇಚ್ಛವಾಗಿರುತ್ತೆ. ಅದಕ್ಕೆ ಕಾರಣ ಅಂದರೆ ಈ ಪುನರ್ವಸು ನಕ್ಷತ್ರದವಲ್ಲಿರತಕ್ಕಂತಹ ಭಕ್ತಿ. ಅಂದರೆ ಭಕ್ತಿ ತುಂಬ ಚೆನ್ನಾಗಿರುತ್ತೆ. ದೇವರು ಅಂದರೆ ಏನಂತಾರೆ ಅವರು ತುಂಬ ತಲೆ ಬಾಗಿಬಿಡ್ತಾರೆ, ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ. ಇವರು ಏನಾದರೂ ಒಬ್ಬ ಗುರುನಂತ ಕನ್ಸಿಡರ್ ಮಾಡಿಬಿಟ್ರೆ ಆ ಪ್ಲೇಸ್ ನೋಡ್ಲಿಕ್ಕೆ ಹೋಗಲ್ಲ. ಅವ್ರಿಗೆ ಎದುರಿಗೆ ಕಂಡ್ರ ಅದು ಯಾವ ಪ್ಲೇಸನ್ನ ಆಗಿರಲಿ, ಬಸ್ ಸ್ಟ್ಯಾಂಡ್ ಆಗಿರಲಿ, ರೈಲ್ವೆ ಸ್ಟೇಷನ್ ಆಗಿರಲಿ, ಸಂತೆ ಆಗಿರಲಿ, ಅಥವಾ ಬ್ಯುಸಿ ಶೆಡ್ಯೂಲ್ ಇರ್ತಕ್ಕಂತಹ ಒಂದಿಷ್ಟು ಪ್ರೋಗ್ರಾಮ್ ನಡೀತಕ್ಕಂಥ ಪ್ಲೇಸ್ ಆಗಿರಲಿ, ಎಲ್ಲೇ ಇರಲಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಳುವಂಥವ್ರಾಗ್ತಾರೆ ಈ ಪುನರ್ವಸು ನಕ್ಷತ್ರದವರು. ಅಂದರೆ ಅಷ್ಟು ಗುರುವಿನ ಬಗ್ಗೆ ಅಪಾರವಾದ ಭಕ್ತಿ, ಅಪಾರವಾದ ನಂಬಿಕೆ, ಅಪಾರವಾದ ಗೌರವ. ಯಾರು ಏನೇ ಹೇಳಿದ್ರು ಅವ್ರು ತಲೆ ಕೆಡ್ಸ್ಕೊಳ್ಳೋಣ, ನಮ್ಮ ಗುರು ನನ್ನ ಇಷ್ಟ ಅಷ್ಟೇ. ಆ ರೀತಿಯಲ್ಲಿ ಈ ಪುನರ್ವಸು ನಕ್ಷತ್ರದವರು ಇರುವಂಥವ್ರಾಗ್ತಾರೆ. ಅಂದರೆ ಇವರಿಗೆ ದೈವಿಕ ಶಕ್ತಿ ಯಾಕೆ ಅಷ್ಟು ಯಾರು ಈ ಪುನರ್ವಸು ನಕ್ಷತ್ರದಲ್ಲಿ ಸಿಗ್ತಾ ಇದೆ ಅಂದರೆ ಗುರುವಿನ ಬಲ. ಅಂದರೆ ಆ ಗುರು ನಿಮ್ಮನ್ನು ಸದಾ ಅಂಗೈಯಲ್ಲಿ ಹಿಡ್ಕೊಂಡ್ಬಿಟ್ಟಿರ್ತಾನೆ. ನೀವೆಲ್ಲೂ ಬೀಳಬಾರ್ದು ಅಂತ, ನೀವೆಲ್ಲೂ ಬಿದ್ದರೆ ನಿಮಗೆ ಪೆಟ್ಟಾಗುತ್ತೆ ಅಂತ ಆ ಗುರು ಮಹಾಶಯ, ಆ ಗುರು ನಿಮ್ಮ ಪುನರ್ವಸು ನಕ್ಷತ್ರ ಪಾವನ. ಅಂದರೆ ಆ ಗುರುವಿಗೆ ನೀವು ಏನೇ ಆಗಿರಲಿ ನಿತ್ಯ ಪ್ರಾರ್ಥನೆ ಸಲ್ಲಿಸಿದರೆ ಸಾಕು, ಆ ದಿನದ ಕೆಲಸ ಯಶಸ್ವಿ ಅಂತ ತಿಳ್ಕೊಳ್ಳಿ. ಅಂದರೆ ನೀವು ಎಲ್ಲಿ ಯಾವುದೇ ಕೆಲಸ ಮಾಡಿದರೂ ನಿಮ್ಮ ಗುರುಗಳನ್ನ ನೆನೆದು ಆ ಕೆಲಸ ಪ್ರಾರಂಭ ಮಾಡಿದ್ದೇ ಆದಲ್ಲಿ ನಿಮ್ಮ ಆ ಕೆಲಸ ಖಂಡಿತವಾಗೂ ಯಶಸ್ವಿಯಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಆ ಪುನರ್ವಸು ನಕ್ಷತ್ರದಲ್ಲಿ ಆ ಗುರುವಿನ ಒಂದಿಷ್ಟು ಆಶೀರ್ವಾದ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಪುನರ್ವಸು ನಕ್ಷತ್ರದವರು ಎಷ್ಟೇ ಸೋತು ಹೋದ್ರೂ, ನಾನು ಹೇಳಿದ್ನಲ್ಲ 3 ಸತ ಸೋಲ್ತಾರೆ. ಅದು ಯಾವುದ್ಯಾವುದು ಅಂತ ಹೇಳಿದರೆ, ಒಂದು ನೀವು 9ರಿಂದ 15ನೇ ವರ್ಷದವರೆಗೂ ಒಂದು ಪೀರಿಯಡ್ ಇದೆ. ಇದು 9ರಿಂದ 15, ಅಂದರೆ ಇಲ್ಲಿ 6 ವರ್ಷ. ಈ 6 ವರ್ಷದಲ್ಲಿ ಸ್ವಲ್ಪ ನಿಮಗೆ ಕಷ್ಟ ನಷ್ಟ, ತಂದೆ ತಾಯಿಗಳಿಂದ ಬಿಟ್ಟಿರೋದಾಗಿರ್ಬೋದು, ಅಥವಾ ತಾಯಿಯಿಂದ ಸ್ವಲ್ಪ ಮಮತೆ ಸಿಗದೇ ಇರುವಂಥದ್ದಾಗಿರ್ಬೋದು, ಅಥವಾ ನೀವು ಏನೋ ಒಂದು ವಿದ್ಯಾಭ್ಯಾಸಕ್ಕಾಗಿ ದೂರದ ಪ್ರಯಾಣದಲ್ಲಿರುವಂಥದ್ದಾಗಿರ್ಬೋದು, ಕಲಿಕೆಯ ಒಂದು ಸಿದ್ಧಾಂತದಲ್ಲಿ ಮುಳುಗಿರೋದರಿಂದ ನಿಮಗೆ ತಂದೆ ತಾಯಿಯ ಒಂದಿಷ್ಟು ಮಮತೆಯಿಂದ ದೂರ ಇರುವಂಥದ್ದಾಗಿರ್ಬೋದು. ಇದೆಲ್ಲವೂ ಈ 9ರಿಂದ 15ನೇ ವರ್ಷದಲ್ಲಿ ನಿಮಗೆ ಏನು ಗೊತ್ತಿಲ್ಲ, ಬಟ್ ಗುರು ಮಾತ್ರ ಎಲ್ಲವನ್ನು ಕರುಣಿಸ್ತಾನೆ. ಅಲ್ಲಿ ತಂದೆ ತಾಯಿ ಎಲ್ಲರೂ ಗುರು ಆಗಿಬಿಟ್ಟಿರ್ತಾನೆ. ಹೀಗಾಗಿ ನಿಮಗೆ ಗುರು ಆ ಎಲ್ಲ ರೂಪಗಳನ್ನು ನಿಮಗೆ ಹೇಗೆ ಕೊಡಬೇಕೆಂಬುದನ್ನು ಈ ಒಂದು ವಯಸ್ಸಿನಲ್ಲಿ ಕೊಡ್ತಾನೆ. ಇನ್ನು 2ನೇ ಗುರುವಿನ ಒಂದು ಆಶೀರ್ವಾದ ಅಂದರೆ ಇಲ್ಲಿ 0ಗೆ ಬಂದ್ರೂ ನಿಮಗೆ ಹೀರೋ ಮಾಡಿಬಿಡ್ತಾನೆ. ನೀವು ಆವಾಗ 7th ಆರ್ಡಿನರಿ ಓಡ್ತಾ ಇದ್ದಂಥವ್ರಾಗಿರ್ಬೋದು, 8th ಆರ್ಡಿನರಿಯಾಗಿ ಓದಿದ್ದೀರಾ, 9 ಅಷ್ಟೇ ಏನು ಅಂಥದ್ದೇನೂ ಇಲ್ಲ. ಬಟ್ 10th ಬಂದಾಗ ನಿಮಗೆ ಲಾಂಗ್ ಜಂಪ್ ಕೊಟ್ಬಿಟ್ಟಿರ್ತಾನೆ ಈ ಗುರು. ಅಂದರೆ ಅಷ್ಟು ರಿಸಲ್ಟ್ ಹೆಂಗಿರುತ್ತಂದರೆ ನಿಮಗೆ 10th ತುಂಬ ಸಾಲಿಡ್ ಆಗಿರುತ್ತೆ. ಎಲ್ಲರೂ ಫೇಲ್ ಆಗಿದ್ರೆ ನೀವು ಪಾಸ್ ಆಗಿಬಿಟ್ಟಿರ್ತೀರ, ಮಿರಾಕಲ್ ಅನ್ನೋ ರೀತಿಯಲ್ಲಿ ಪಾಸ್ ಆಗಿಬಿಟ್ಟಿರ್ತೀರ. ಅಂದರೆ ಅಲ್ಲೆಲ್ಲ ಸ್ವಲ್ಪ ಏನಂತೀರ, ತುಂಬ ಸ್ಟ್ರಿಕ್ ಆಗಿರುತ್ತೆ, ಪ್ಲಸ್ ಕ್ವಶನ್ಗಳು ಹಾರ್ಡ್ ಆಗಿರುತ್ತೆ. ಎಂಥ ರ್ಯಾಂಕ್ ಸ್ಟೂಡೆಂಟ್ ಇದ್ರೂ ಅವನಿಗೆ ಏನೋ ಒಂಥರ ಮುರುಸಾಗಿ ಅವನು ಒಂದು ಸ್ವಲ್ಪ ಏನೋ ಅಳಕ್ತಾ ಇರ್ತಾನೆ, ಯಾಕೋ ಡೌಟ್ ಇದೆ ನನಗೆ ರ್ಯಾಂಕ್ ಬರೋದು ಅಂತೇಳಿ. ಅಂಥ ಒಂದು ಸಿಚುವೇಷನಲ್ಲಿ ನಿಮಗೆ ಗುರು ಏನು ಮಾಡಿಬಿಡ್ತಾನೆ ಅಂದರೆ ಒಂದು ಲಾಂಗ್ ಜಂಪ್ ಕೊಡಿಸ್ಬಿಡ್ತಾನೆ ನಿಮಗೆ. ಅಂದರೆ ಫಸ್ಟ್ ಕ್ಲಾಸ್ಗಿಂತ ಸ್ವಲ್ಪ ಮೇಲೇ ತಂದುಬಿಡ್ತಾನೆ. ಮನೆಯವ್ರಿಗೂ ಶಾಕು, ಅದೇನು ಹಿಂಗೆ ಪಾಸ್ ಅದೆಯಾ, ಏನು ಓದ್ಕೊಂಡಿದೆಯಾ, ಯಾರು ನಿನಗೆ ಹೆಲ್ಪ್ ಮಾಡಿದ್ದು, ಅಂದರೆ ನಮ್ಮ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಮನೆಯವರಿಗೆ. ಅಂದರೆ ಆ ಗುರು ನಿಮಗೆ ಅಲ್ಲಿ ಮೊದಲನೇ ಹೆಜ್ಜೆಯನ್ನು ಲಾಂಗ್ ಜಂಪ್ ಮುಖಾಂತರ ನೀವು ಮುಂದೆ ಹೋಗು, ಹಿಂದೆ ಇರಬೇಡ ಅಂತೇಳಿ ನಿಮಗೆ ಪುಷ್ ಮಾಡಿಬಿಡ್ತಾನೆ. ಇದು ಮೊದಲನೇ ಹೆಜ್ಜೆ. ಇನ್ನು 2ನೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಿಮಗೆ ಹೇಳೋದಾದರೆ ಈ
ಪುನರ್ವಸು ನಕ್ಷತ್ರದವರಿಗೆ ಅದು ನಿಮಗೆ ಹೆಚ್ಚು ಕಡಿಮೆ ಅಂತೇಳಿದರೆ 27ರಿಂದ 32ನೇ ವರ್ಷ. ಅಂದರೆ 27ನೇ ವರ್ಷದವರೆಗೂ ಸ್ವಲ್ಪ ನಿಮ್ಮದೇ ಆದಂಥ ಸ್ಟ್ಯಾಂಡಿಂಗು ಏನಂತೀರ ಜಾಬ್ ಹುಡುಕೋದಾಗಿರ್ಬೋದು, ಇನ್ನು ಹೈಯರ್ ಎಜುಕೇಷನ್ ಅಂತ ಆಗಿರ್ಬೋದು, ಏನೋ ಕಷ್ಟಪಟ್ಟು ಆ ಕಡೆ ಈ ಕಡೆ ಏನೋ ಮಾಡ್ಕೊಂಡು ಬಂದಿರ್ತೀರ. ಈಗ 10th ಮೇಜರ್ ಇರುತ್ತೆ ನಿಮಗೆ. ಅಲ್ಲಿ ಗುರು ನಿಮಗೆ ಮಾರ್ಗದರ್ಶನ ಆಶೀರ್ವಾದ ಎಲ್ಲ ಕೊಟ್ಟು ಕಳಿಸ್ಬಿಟ್ಟ. ಈಗ ಮನೆ ಕಟ್ಟಬೇಕಾದ್ರೆ ಒಂದು ಬುನಾದಿ ಹೇಗೆ ಇಂಪಾರ್ಟೆಂಟೋ, ನಮ್ಮ ಲೈಫಿಗೆ ಬುನಾದಿ ಅಂದರೆ 10th. ಸೊ ಆ 10th ನೀವು ಪಾಸ್ ಆಗಿರೋ ಮಿರಾಕಲ್ಗೆ ಕಾರಣ ಅಂದರೆ ಗುರು. ಆ ಗುರು ಬಿಟ್ಟು ನೀವು ಏನು ಮಾಡಲಿಕ್ಕಾಗ್ತದೆ. ಏಕೆಂದರೆ ನೀವು 7th ಅಷ್ಟಕ್ಕಷ್ಟೇ, 8th ಅಷ್ಟಕ್ಕಷ್ಟೇ, 9th ಅಷ್ಟಕ್ಕಷ್ಟೇ. ಆದರೆ 10th ಬಂದಾಗ ಮಾತ್ರ ನೀವು ಲೆವೆಲ್ಗೆ ಇರ್ತೀರ. ಅಂದರೆ ಯಾರು ಊಹೆನೇ ಮಾಡಿರಲ್ಲ ನಾವು ಈ ಒಂದು ಮಾರ್ಕ್ಸ್ ಮಾಡ್ತೀವಿ ಅಂತ, ಅಥವಾ ಈ ಒಂದು ಪರ್ಸೆಂಟೇಜ್ ತೆಗಿತೀವಿ ಅಂತ. ನಮಗೂ ನೆಲಕೋದಿಲ್ಲ. ಆ ರೀತಿಯಲ್ಲಿ ಗುರು ನಿಮಗೆ ಮೊದಲನೆಯದಾಗಿ ಸಹಾಯ ಮಾಡಿರ್ತಾನೆ. ಇನ್ನು ಎರಡನೇದು ನಾವು ಹೇಳಿದ್ದೀವಲ್ಲ, 27ರಿಂದ 32ನೇ ವರ್ಷ, ಇದು ಕೂಡ ತುಂಬ ಟರ್ನಿಂಗ್ ಪಾಯಿಂಟು. ಇದು ಏನಾಗುತ್ತಂದರೆ, ಒಂದು ನಿಮಗೆ ಮದುವೆ ಫಿಕ್ಸ್ ಆಗಿಬಿಡುತ್ತೆ. ಆ ಮದುವೆಯಲ್ಲಿ ಯಥೇಚ್ಛವಾಗಿ ಒಂದಿಷ್ಟು ಆ ಹೆಂಡತಿಯಿಂದ ಬರ್ತಕ್ಕಂಥ ಆದಾಯ ಆಗಿರ್ಬೋದು, ಅಥವಾ ಹೆಂಡತಿಯಿಂದ ಬರತಕ್ಕಂಥ ಸಂಪತ್ತಾಗಿರ್ಬೋದು, ಅಥವಾ ನಿಮಗೆ ಏನೋ ಒಂದಿಷ್ಟು ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಆಫರ್ ರೀತಿಯಲ್ಲಿ ಒಂದಿಷ್ಟು ಒಳ್ಳೆಯ ಶುಭವಾರ್ತೆಗಳು ಸಿಗುವಂಥದ್ದಾಗಿರುತ್ತೆ ಈ 27ರಿಂದ 32 ಅಂತಲೇ ತಿಳ್ಕೊಳ್ಳಿ. ಒಂದು ಏನಾಗುತ್ತಂದರೆ, ಇಲ್ಲಿ ನೀವು 30ನೇ ವರ್ಷ ಅಥವಾ 31ನೇ ವರ್ಷ ಸ್ವಲ್ಪ ನಿಮ್ಮ ಬಗ್ಗೆ ಎಲ್ಲೋ ಒಂದಿಷ್ಟು ಸಾಲದ ಪ್ರಮಾಣ ಜಾಸ್ತಿ ಮಾಡಿಬಿಡ್ತಾನೆ. ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಡಿಮಾಂಡ್ ಅನುಗುಣವಾಗಿ ನೀವು ಒಂದು ಮದುವೆ ದಾಂಪತ್ಯಕ್ಕೆ ಕಾಲಿಟ್ಟಾಗ ಏನೋ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಮಕ್ಕಳಿಗೆ, ಹೆಂಡತಿಗೆ, ತಂದೆ ತಾಯಿಗಳಿಗೆ, ಯಾರಿಗೂ ಆ ಒಂದು ಸಮಯದಲ್ಲಿ ಸ್ವಲ್ಪ ಎಲ್ಲೋ ನಿಮ್ಮ ಆರ್ಥಿಕ ಸಮಸ್ಯೆ ಸರಿಗಿರೋದಿಲ್ಲ. ಈ 31 ಅಥವಾ 2 ಈ 2 ವರ್ಷದಲ್ಲಿ ಸ್ವಲ್ಪ ನೀವು ತುಂಬ ತಲೆಗೆ ನೆಗೆಟಿವ್ ತುಂಬಿಕೊಂಡಿರ್ತೀರ. ಮತ್ತು ನಿಮಗೆ ನಿಮ್ಮದೇ ಆದಂಥ ಒಂದಿಷ್ಟು ಏನು ಮಾಡಬೇಕು ಎಂಬುದು ಗೊತ್ತಾಗೋದಿಲ್ಲ. ಆವಾಗ ಈ ಒಂದು ಸಮಯದಲ್ಲಿ ಏನಾಗುತ್ತೆ, ನಿಮಗೆ ಈ 30, 31, 2 ಅಂತ ಅಂದ್ಕೊಳ್ಳಿ, ಹೆಚ್ಚು ಕಡಿಮೆ 30ರಿಂದ ಪ್ರಾರಂಭ. ಸೊ ಇಲ್ಲಿ ನಿಮಗೆ 30 ಸ್ವಲ್ಪ ಸಾಲದ ಪ್ರಮಾಣ ಈ ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ ಏರಿಕೆ ಆಗ್ತಾ ಬರುತ್ತೆ. 31ಕ್ಕೆ ಸ್ವಲ್ಪ ಸಾಲಿಡಾಗಿ ಬೆಳೆದ್ಬಿಡುತ್ತೆ. 32ನೇ ವಯಸ್ಸಿಗೆ ಬಂದಾಗ ನಿಮಗೆ ಸಾಲಗಾರ ಅಂತ ಒಂದು ಲೇಬಲ್ ಕೂತ್ಕೊಂಡ್ಬಿಡುತ್ತೆ. ಅಂದರೆ ಸಾಲ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಈ ಏಜ್ನಿಂದ ಸ್ಟಾರ್ಟ್ ಮಾಡ್ತೀರಾ. ಯಾವುದು 30, 31, 32ಕ್ಕೆ ಒಂದು ಸ್ಟ್ರಾಂಗ್ ಡೆಸಿಗ್ನೇಷನ್ ಬಂದುಬಿಡುತ್ತೆ. ಪುನರ್ವಸು ನಕ್ಷತ್ರದವರು ಸಾಲಗಾರರಾಗಿದ್ದಾರೆ ಅಂಥೇಳಿ. ಅಂದರೆ ಆ ಒಂದು ಏಜ್ನಲ್ಲಿ ನೀವು ಸಾಲಗಾರರಾಗಿಬಿಡ್ತೀರಾ. ಸೊ ಈ ಒಂದು ಸಮಯದಲ್ಲಿ ನೀವು ಇವ್ರದ್ದು ಹೆಂಗಂದರೆ, ಪುನರ್ವಸು ನಕ್ಷತ್ರದವರು ಏನಾದರೂ ಸ್ವಲ್ಪ ಮಾಡಲಿಕ್ಕೆ ಹೋಗಿ ಉತ್ಸಾಹದಿಂದ ಮಾಡಿರ್ತಾರೆ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಯಾರೋ ಏನೋ ಅಂದುಬಿಟ್ಟಾಗ, ಅಥವಾ ಯಾರೋ ಇವ್ರನ್ನ ಸ್ವಲ್ಪ ಅಪಹಾಸ್ಯ ಮಾಡಿದಾಗ, ಅಥವಾ ಆ ಒಂದು ಬಿಸ್ನೆಸ್ ಆಗಿರ್ಬೋದು, ಕಂಪ್ನಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಇವರಿಗೆ ಅದು ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದರೆ ಕೆಲಸ ಬಿಟ್ಟುಬಿಡ್ತಾರೆ, ಆ ಬಿಸ್ನೆಸ್ಸು ಬಿಟ್ಬಿಡ್ತಾರೆ. ಸೊ ಇದು ಕೂಡ ಈ 31, 32ನೇ ವರ್ಷದಲ್ಲಿ ನಡೆಯುವಂಥದ್ದು ಪ್ರಮುಖವಾಗಿರುತ್ತೆ. ಅಂದರೆ ನೀವು 27 ವರ್ಷವರೆಗೂ ಸಾಲಿಡ್ಡಾಗಿ 30ನೇ ವರ್ಷದವರೆಗೂ ಚೆನ್ನಾಗೇ ಇರುತ್ತೆ. ಮದುವೆ ಆಗಿಬಿಟ್ಟಿರ್ತೀರ, ಮಕ್ಕಳಾಗುತ್ತೆ, ಅದರಲ್ಲಿ ಏನೋ ಒಂದಿಷ್ಟು ಸಮಸ್ಯೆಗಳು ಬರುತ್ತೆ. 30ನೇ ವರ್ಷಕ್ಕೆ ಸಣ್ಣ ಪ್ರಮಾಣದಲ್ಲಿ ಸಾಲಗಾರರಾಗ್ತೀರಾ. ಅದು 31ಕ್ಕೂ ಬೆಳೆಯುತ್ತೆ. 32ಕ್ಕೆ ಲೇಬಲ್ ಬಂದುಬಿಡುತ್ತೆ, ಪುನರ್ವಸು ನಕ್ಷತ್ರದವರು ಸಾಲಗಾರರಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ, ನೀವು ಕುಸಿದು ಹೋಗ್ಬಿಡ್ತೀರಾ, ನಿಮ್ಮ ಕೆಲಸ ಕಳ್ಕೊಂಡ್ಬಿಡ್ತೀರಾ, ಬಿಸ್ನೆಸ್ ಡೌನ್ ಆಗಿಬಿಡುತ್ತೆ, ಬಿಸ್ನೆಸ್ಸನ್ನು ಬೇರೆಯವರಿಗೆ ಸೇಲ್ ಮಾಡಿಬಿಡ್ತೀರಾ. ಈ ಒಂದು 32 ವರ್ಷದಲ್ಲಿ ನೀವು ಏನು ಮಾಡಲಿಕ್ಕೆ ಆಗದೆ ಇರುವಂಥ ಸ್ಟೇಜ್ನಲ್ಲಿ ಫೈನಲ್ ಆಗಿ ಬಂದು ಸುಮ್ಮನೆ ತಟಸ್ಥಾಗಿ ಕೂತ್ಬಿಡ್ತೀರ. ಇದು ಎರಡನೇ ಟರ್ನಿಂಗ್ ಪಾಯಿಂಟ್ 32 ಏಜಲ್ಲಿ. ಅಂದರೆ ಇಲ್ಲಿ ಏನಾಗೋಗ್ಬಿಡುತ್ತೆ, ನಿಮಗೆ ಏನು ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಮುಗ್ಧ ಮಗುವಿನ ರೀತಿಯಲ್ಲಿ ಕೂತ್ಬಿಡ್ತೀರಾ. ಸೊ ನಿಮ್ಮ ಪ್ರಾರ್ಥನೆ ಗುರುವಿಗೆ ಮತ್ತೆ
ಮತ್ತೆ ತಟ್ಟಿಬಿಡುತ್ತೆ ಇಮಿಡಿಯೇಟಾಗಿ. ಮತ್ತೆ ಬರ್ತಾನೆ ಗುರು, ಏನಾಯಿತು ನಿನಗೆ, ಯಾಕೆ ಇಷ್ಟೆಲ್ಲ ಪಶ್ಚಾತ್ತಾಪ ಪಡ್ತಾ ಇದೆ, ಏನು ಕಳ್ಕೊಂಡಿದೆಯಾ ಅಂತ ಹೇಳಿ ಅವನು ಬಂದು ಎಲ್ಲ ನಿಮ್ಮ ಇತಿಮಿತಿಗಳನ್ನು ನೋಡ್ತಾನೆ, ಎಲ್ಲಿ ತಪ್ಪು ಮಾಡಿದ್ದಾನೆ ಅಂತ ಕಂಡುಹಿಡಿತಾನೆ. ತದನಂತರ ಒಂದೇ ಒಂದು ಲಾಂಗ್ ಜಂಪ್ ಮತ್ತೆ ಕೊಡ್ತಾನೆ ನಿಮಗೆ, ಟಕ್ ಅಂತ ಒಂದು ಅಪಾರ್ಚುನಿಟಿ ಇಮಿಡಿಯೇಟಾಗಿ ಕೊಟ್ಬಿಡ್ತಾನೆ. ನೀವು ಅದು ಅಂದ್ಕೊಂಡಿರಲ್ಲ. ಆ 32 ಮುಗಿದ ತಕ್ಷಣ 33ಕ್ಕೆ ಬಂದಾಗ ನಿಮ್ಮ ಲೈಫ್ ಮತ್ತೆ ಜೀರೋ ನಿಂತರೆ ಹೀರೋಗೆ ಸ್ಟಾರ್ಟ್ ಆಗೋಗುತ್ತೆ ಟಕ್ ಅಂತ. ಅಂದರೆ ಎರಡನೇ ಲಾಂಗ್ ಜಂಪ್ 33 ಇಯರ್ಸಿಗೆ ನಿಮ್ಮದು ಫ್ಲೈಟ್ ಏನಾಗುತ್ತೆ, ಲ್ಯಾಂಡಿಂಗ್ ಆಗುತ್ತೆ. ಅಂದರೆ ಅಷ್ಟು ಸಾರಂತ ಏರ್ಬಿಡುತ್ತೆ ಇದ್ದಕ್ಕಿದ್ದಂಗೆ. ಅಪ್ಪ, ಈ ಪುನರ್ವಸು ನಕ್ಷತ್ರ ಹೇಗಿದೆ ಅಂದರೆ, ನನಗೂ ಈ ಪ್ರಿಡಿಕ್ಷನ್ ತೆಗಿಬೇಕಾದಾಗ ತುಂಬ ಭಾಳ ಖುಷಿಯಾಯಿತು. ಅಂದರೆ ದೇವರು ಎಷ್ಟು ಅಪಾರ್ಚುನಿಟೀಸ್ ಕೊಡ್ತಾ ಇದ್ದಾನೆ ಈ ಪುನರ್ವಸು ನಕ್ಷತ್ರಕ್ಕೆ. ಒಂದು ಅಲ್ಲಿ ಆ ಸಣ್ಣ ಏಜಲ್ಲೇ ಕೊಡ್ತಾ ಇದ್ದಾನೆ, ಬುನಾದಿಗೆ ಸ್ಟಾರ್ಟಿಂಗೇ ಕೊಟ್ಬಿಟ್ಟಿದ್ದಾನೆ. ತದನಂತರ ಈ 32ನೇ ವಯಸ್ಸಲ್ಲಿ ಕಷ್ಟ ಅನುಭವಿಸಿದಲ್ಲದೆ 33 ಇನ್ನೇನು ಅವನು ಜಂಪ್ ಆಗಬೇಕು 33ಕ್ಕನವರೆಗೆ ಒಂದು ಒಳ್ಳೆ ಜಾಬ್ ಕೊಡಿಸ್ತಾನೆ, ಇಲ್ಲ ಒಳ್ಳೆ ಬಿಸ್ನೆಸ್ ಕೊಡಿಸ್ತಾನೆ. ಅದಕ್ಕೇನು ನಯ ಪೈಸೆ ಏನು ಇವರು ಇನ್ವೆಸ್ಟ್ಮೆಂಟೇ ಮಾಡಿರಲ್ಲ, ಬರೀ ಜ್ಞಾನ ಬುದ್ಧಿ. ಅದು ಎಲ್ಲಿಂದ ಬಂತು? ಗುರು, ನಿಮ್ಮ ಅಧಿಪತಿ ಗುರು, ನಿಮ್ಮ ಅಧಿದೇವತಿ ಆದಿತಿ, ಆ ಮಾತೆ, ಆ ಗುರು ಇಬ್ಬರು ಸೇರಿ ಮಗುವಿನ ತೊಟ್ಟಲದಿಂತ ಎತ್ಕೊಂಡು ಹೆಗಲ ಮೇಲೆ ಹೇಗೆ ಹಾಕ್ಕೊಳ್ತಾರೆ, ಹಾಗೆ ನಿಮಗೆ 32ನೇ ವರ್ಷ ಆಗಿರತಕ್ಕಂಥ ಆ ಇನ್ಸಿಡೆಂಟನ್ನು ನಿಮಗೆ ಮರು ಮಾಡಲಿಕ್ಕೆ ಒಂದೊಳ್ಳೆ ಲಾಂಗ್ ಜಂಪ್ ರೀತಿಯಲ್ಲಿ ಒಳ್ಳೆ ಕೆರಿಯರ್ನ ನೀವು ಹೇಗಂತೀರ, ನಿಮ್ಮ ಊಹೆಗೂ ಬರಲ್ಲ ಅದು. ನನಗೆ ಈ ಕಂಪ್ನಿ ಸಿಗ್ತಿತ್ತಪ್ಪ, ನನಗೆ ಒಂದು ಉದ್ಯೋಗ ಪ್ರಾಪ್ತಿ ಆಗ್ತಿತ್ತೋ ಇಲ್ವೋ, ನೀವು ಇಷ್ಟು ಹಾರ್ಡ್ ವರ್ಕ್ ಮಾಡಿದರೂ ಸಿಗ್ತಾ ಇರಲಿಲ್ಲ. ಆದರೆ ಅಲ್ಲಿ ಗುರು ಮಾತ್ರ ನಿಮಗೆ ಖಂಡಿತವಾಗಿ ಒಳ್ಳೆ ಕಂಪ್ನಿ, ಒಳ್ಳೆ ಬಿಸ್ನೆಸ್ಸಿಗೆ ಹೇಗೆ ಇರಬೇಕು ಎಂಬುದನ್ನು ಎಲ್ಲ ಯಥೇಚ್ಛವಾಗಿ ಕೊಡ್ತಾನೆ. ಅದಕ್ಕೇನು ಬೇಕು ಲೋನ್ ಸ್ಯಾಂಕ್ಷನ್ ಮಾಡಿಕೊಡ್ತಾನೆ, ಆ ಬಿಸ್ನೆಸ್ಸಿಗೆ ಏನು ಬೇಕು ಎಲ್ಲವೂ ಚಕ ತಂದು ಕೊಟ್ಬಿಡ್ತಾನೆ. ಒಂದು ತಿಂಗಳಲ್ಲೇ ಇಮಿಡಿಯೇಟಾಗಿ ಬಿಸ್ನೆಸ್ ಸ್ಟ್ರಾಂಗಾಗಿ ಸಾಲಿಡ್ ರೀತಿಯಲ್ಲಿ ಸ್ಟ್ಯಾಂಡಾಗಿ ನಿಂತು ಬಿಡುತ್ತೆ ಟಕ್ ಅಂತ. 2 ತಿಂಗಳಲ್ಲಿ ನೀವು ಯಾರಂತ ಯಾರಿಗೂ ಗೊತ್ತಿರಲಿಲ್ಲ, ಬಟ್ ಅದೇ 2 ತಿಂಗಳ ನಂತರ ಇಂಥ ಅಂಗಡಿ ಇಂಥವರು ಪುನರ್ವಸು ನಕ್ಷತ್ರದವರು ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ನಿಮ್ಮ ಸಾಲಗಾರರಿಗೂ ಡವ ಸ್ಟಾರ್ಟ್ ಆಗುತ್ತೆ. ಏನು ಮಾರಾಯ, ಹೋದ 3 ತಿಂಗಳಲ್ಲಿ ಇವನು ನೋಡಿದ್ದೆ, ಏನೋ ಡಿಪ್ರೆಷನ್ಗೆ ಹೊರಟೋಗ್ಬಿಟ್ಟಿದ್ದ. ನಾನು ದುಡ್ಡು ಕೇಳ್ತಾ ಹೋದರೆ ಕೊಡ್ತೀನಿ, 1-2 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ದ. ಈ ಪರಿನ ಬೆಳೀತಾನೆ. ಏನು ಗುರು ಒಂದು ಸೀಕ್ರೆಟು ಅಂತೇಳಿ ಆ ಸಾಲ ಕೊಟ್ಟವರು ನಿಮ್ಮ ಬಗ್ಗೆ ಮಾತಾಡುವಂಥದ್ದಾಗುತ್ತೆ. ಅಂದರೆ ಅಷ್ಟು ನಿಮಗೆ ಗುರು 2ನೇ ಒಂದು ಇದರಲ್ಲಿ ಎತ್ತಿಬಿಡ್ತಾನೆ ಟಕ್ ಅಂತ. ಇದು ತುಂಬ ಪುನರ್ವಸು ನಕ್ಷತ್ರದವರಿಗೆ ಒಂದು ಪುನರ್ಜನ್ಮ, ಅದಕ್ಕೆ ಪುನರ್ವಸು ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಪುನರ್ಜನ್ಮ ನಿಮಗೆ 33ನೇ ವರ್ಷಕ್ಕೆ ಸಿಕ್ಕಿದೆ ಅಂತಲೇ ತಿಳ್ಕೊಳ್ಳಿ. ಅಂದರೆ 2ನೇ ಟರ್ನಿಂಗ್ ಪಾಯಿಂಟ್ 33 ಇಯರ್ಸ್ ಇದ್ರೆ ಸ್ಟಾರ್ಟ್. ಅಂದರೆ ಪುನರ್ಜನ್ಮ ನಿಮ್ಮದು 33ಕ್ಕೆ ಈ ಪುನರ್ವಸು ನಕ್ಷತ್ರದ ಒಂದು ಪ್ರಾರಂಭ ಆಗಿದೆ. ಇನ್ನಿದು ಯಥೇಚ್ಛವಾಗಿ ಕಂಟಿನ್ಯೂ ಬರ್ತಾನೆ ಇರುತ್ತೆ 42ಕ್ಕೆ ಹಂಪು ಬಂದು ಠಕ್ ಅಂತ ನಿಂತ್ಕೊಂಡ್ಬಿಡುತ್ತೆ. ಇಲ್ಲ ಯಾವುದೋ ಒಂದು ಗುಡ್ನಿ ಬಂದು ಆ ಗಾಡಿ ಮುಂದೆ ಹೋಗದೆ ಇರೋಂಗೆ ಠಕ್ ಅಂತ ನಿಂತ್ಕೊಂಡ್ಬಿಡುತ್ತೆ 42ನೇ ವರ್ಷಕ್ಕೆ. ಇಲ್ಲಿ 42ನೇ ವರ್ಷಕ್ಕೆ ಏನಾಗುತ್ತೆ, ಯಾಕಾಗುತ್ತೆ ಅಂತೇಳಿದ್ರೆ, ನೀವು ನಿಮ್ಮದೇ ಆದಂಥ ಕೆಲವು ತಪ್ಪುಗಳನ್ನು ಮಾಡ್ತೀರಾ ಇಲ್ಲಿ ಪುನರ್ವಸು ನಕ್ಷತ್ರದವರು. ಯಾಕೆ ಅಂತೇಳಿದರೆ, ಗುರುವನ್ನ ಮರೆತು ಬಿಡ್ತೀರಾ, ನಿಮಗೆ ಸಹಾಯ ಮಾಡಿದವ್ರನ್ನ ಮರೆತು ಬಿಡ್ತೀರಾ, ನಿಮಗೆ ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಸಹಾಯನೂ ಮರೆತಿಗೆ ಹೋಗ್ಬಿಡುತ್ತೆ. ಆಮೇಲೆ ನಿಮಗೆ ಮದ ಬಂದುಬಿಟ್ಟಿರುತ್ತೆ, ದುಡ್ಡಿನ ಮದ, ಅಧಿಕಾರದ ಮದ, ಎಲ್ಲ ರೀತಿಯ ಒಂದಿಷ್ಟು ಮದಗಳು ಬಂದುಬಿಟ್ಟಿರುತ್ತೆ, ಅಹಂಕಾರ ತುಂಬ ಬಂದುಬಿಟ್ಟಿರುತ್ತೆ. ನನ್ನ ಮುಂದೆ ಯಾರೂ ಇಲ್ಲ, ನಾನು ಜೀರೋ ನಿಂತರೆ ಹೀರೋ ಆಗಿಬಿಟ್ಟೆ, ಹಾಗೆ ಹೀಗೆ ಏನೇನು ಬಡಾಯಿ ಕೊಚ್ಕೊಂಡು ಬಿಡ್ತಿರ್ತೀರ. ಬಟ್ 42ನೇ ವರ್ಷಕ್ಕೆ ಏನಾಗೋಗುತ್ತೆ, ಮತ್ತೆ ನೀವು 43 ಟರ್ನ್ ಆಗೋ ಟೈಮಿಗೆ ಏನು ಮತ್ತೆ ಅಲ್ಲ ಜೀರೋ. ಇದು ಪುನರ್ವಸು ನಕ್ಷತ್ರದವರಿಗೆ
43ನೇ ವರ್ಷಕ್ಕೆ ಏನು ಗೊತ್ತಾಗ್ತಾ ಇರೋದೆ ಅಂತ ಸ್ಟೇಜ್. ಇಲ್ಲಿ ಮತ್ತೆ ಡಿಪ್ರೆಷನು, ಮತ್ತೆ ಒಂದು 5-6 ತಿಂಗಳು ಅವ್ರ ಹತ್ರ ಇವ್ರ ಹತ್ರ ಬಯಸ್ಕೊಳ್ಳೋದು. ನೀನು ಹಣೆ ಬಾರನೇ ಇಷ್ಟೇ, ಏನು ಹೇಳಿದ್ರು ನಿನಗೆ ತಲೆಗೆ ಹೋಗ್ತಾನೆ ಇಲ್ಲ. ಮುಂಗೋಪಿ, ಅಯ್ಯೋ ಶಿವನೇ, ಏನಂತೀರ, ಚಟಾಪಟಿ, ಏನು ಪದಗಳು ಬರುತ್ತೆ ಎಲ್ಲರೂ ಹೇಳ್ತಾ ಇರ್ತಾರೆ. ಚಿಕ್ಕ ಮಗುವಿಂತ ನಮ್ಗಿಂತ ಹೈಟ್ ಇರೋರು ಎಲ್ಲರೂ ಹೇಳ್ತಾ ಇರ್ತಾರೆ, ಯಾವಾಗ ಏನು ನಿನಗೆ ಬುದ್ಧಿ ಹೇಳೋರು ಯಾರೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ನೀವೇನು ಮಾಡ್ತೀರಾ? ಪುನರ್ವಸು ನಕ್ಷತ್ರದ ಈ 43ನೇ ವರ್ಷದ ನಂತರ ತುಂಬ ಏನು ಕೆಲಸಕ್ಕೆ ಮಾಡಲಿಕ್ಕೆ ಇಷ್ಟ ಇರಲ್ಲ. ಬಟ್ ಏನು ಮಾಡ್ತೀರಾ, ಮನೆ ಒಂದಿಷ್ಟು ಒತ್ತಾಯ ಮತ್ತು ನಿಮ್ಮದೇ ಆದಂಥ ಒಂದಿಷ್ಟು ಏನಂತೀರ ರೆಸ್ಪಾನ್ಸಿಬಿಲಿಟಿ, ಹಾಗೂ ಅದನ್ನು ನಿಭಾಯಿಸಬೇಕು, ಊಟ ಬೇಕಲ್ಲ. ಸೊ ಹಾಗಾಗಿ ಏನೋ ನಿಮಗದು ಕಂಫರ್ಟೇಬಲ್ ಇರಲಾರ್ದ ಕಡೆ ಹಾಗೂ ಹೀಗೂ 1 ವರ್ಷ ಕೆಲಸ ಮಾಡ್ತೀರ. 43ಕ್ಕೆ ಕಷ್ಟ ಸ್ಟಾರ್ಟ್ ಆಗುತ್ತೆ. ಒಂದು 6 ತಿಂಗಳು ಏನು ಕೆಲಸನೇ ಇರೋಲ್ಲ. ಎಷ್ಟು ಹುಡುಕಿದ್ರೂ ಎಲ್ಲೂ ನೋ ವೇಕೆನ್ಸಿ ಅಂತ ಬೋರ್ಡೇ ಬಂದುಬಿಟ್ಟಿರುತ್ತೆ. ಏನು ನೀವು ಪ್ರಯತ್ನ ಮಾಡಿದ್ರೂ ಸಿಗೋದೇ ಇಲ್ಲ. ಸಿಕ್ಕರೂ ಅದು ನೀವು 1 ದಿನ ಮಾಡ್ತೀರ, 1 ವಾರ ಮಾಡ್ತೀರ, 1 ತಿಂಗಳು ಮಾಡ್ತೀರ, ಮತ್ತು ವಾಪಸ್ ಬಂದುಬಿಡ್ತೀರ. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ, ಅಡ್ಜಸ್ಟ್ ಆಗಲ್ಲ, ಬಂದುಬಿಡ್ತೀರ. ಮತ್ತು ಏನಾಗುತ್ತೆ, ಹಂಗೋ ಹಿಂಗೋ ಏನೋ ಮನೆಯವ್ರ ಹತ್ರ ಬೈಸ್ಕೊಂಡು ಹಂಗೋ ಹಿಂಗೋ ಆನ್ಲೈನು ಆಫ್ಲೈನು ಅಥವಾ ಅದೇನೋ ಆ ಕಡೆ ಡೆಲಿವರಿ ಈ ಕಡೆ ಡೆಲಿವರಿ ಏನು ನಿಮ್ಮ ಒಂದಿಷ್ಟು ಮಾಡ್ತೀರಾ. ಬಟ್ 43ಕ್ಕೆ ಬಂದಾಗ ಒಂದು ಸ್ವಲ್ಪ ಮತ್ತೆ ಏನೋ ಬೇರೆಯವ್ರು ಯಾರೋ ರೆಕಮೆಂಡ್ ಮಾಡ್ತಾರೆ, ಬಾರ ನನ್ನ ಕಂಪ್ನಿಗೆ ಸೇರ್ಕೊ ಹಾಗೆ ಹೀಗೆ ಅಂತ. ಆ ಕಂಪ್ನಿನಲ್ಲೂ ಒಂದು 2-3 ತಿಂಗಳು 6 ತಿಂಗಳು ಮ್ಯಾಕ್ಸಿಮಮ್ ಆಗಿ ಮಾಡ್ತೀರಾ. ಮತ್ತು ಹೊರಗೆ ಬರ್ತೀರಾ, ಮತ್ತು ಇನ್ನೊಂದಕ್ಕೆ ಸೇರ್ಕೊಳ್ತೀರಾ, ಮತ್ತು ಹೊರಗೆ ಬರ್ತೀರಾ. ಅಷ್ಟಂತೆಗೆ 43 ಕಂಪ್ಲೀಟ್ ಆಗೋಗುತ್ತೆ. ಇನ್ನು 44ಕ್ಕೆ ಒಂದಿಷ್ಟು ಏನೋ ನೋಡೋಣ, ಹೊಸ ವರ್ಷ ಹೇಗಿರುತ್ತೆ, ಏನು ಮಾಡೋಣ, ಮೂವ್ ಮಾಡಬೇಕಲ್ಲ ಅಂತೇಳಿ ಒಂದಿಷ್ಟು ಏನೋ ಬತ್ತಳಿಕೆ ತೊಗೊಂಡೋಗ್ತೀರಾ. ಬಟ್ ಏನು ವರ್ಕೌಟ್ ಆಗಲ್ಲ. ಉಗಾದಿ ಬರುತ್ತೆ 44ನೇ ವರ್ಷಕ್ಕೆ. ಸೊ ಆವಾಗ ನಿಮಗೆ ಗುರುಗಳು ನೆನಪಾಗ್ತಾರೆ. ಮತ್ತೆ ಎಲ್ಲಿದೆಯಪ್ಪ ಗುರು, ಬಾ, ಯಾಕೋ ನನಗೆ ತೊಂದರೆ ಅನ್ನಿಸ್ತಾ ಇದೆ, ನನ್ನ ಕೈಲಿ ಏನು ಮಾಡಲಿಕ್ಕಾಗ್ತಾಯಿಲ್ಲ ಗುರು, ಪ್ರಭುವೇ ಮಹಾಪ್ರಭುವೇ ಬಾ ಕಾಪಾಡು ಅಂತೇಳಿ 44ನೇ ವರ್ಷಕ್ಕೆ ಮತ್ತೆ ಪ್ರಾರ್ಥನೆ. ಯಾರಿಗೆ? ಗುರುವಿಗೆ ಮತ್ತು ನಿಮ್ಮ ಅದಿತಿ ದೇವತೆಗೆ ಅಪ್ಲಿಕೇಶನ್ ರೆಡಿಯಾಗಿಬಿಡುತ್ತೆ 44ಕ್ಕೆ. ಅವಾಗ ಅವ್ರು ಎದ್ದೋ ಬಿದ್ದೋ ಅಂತ ಗುರು ಅದಿತಿ ದೇವತೆ ಅವ್ರಿಗೆ ಏನು ನಾವು ಕರೆದ್ರೂ ಬರಲ್ಲಪ್ಪ. ನೀವು ಪುನರ್ವಸು ನಕ್ಷತ್ರ ಕರೆದ ತಕ್ಷಣ ಇಮಿಡಿಯೇಟಾಗಿ ಬಂದು ಮತ್ತೆ ಎಲ್ಲ ನಿಮ್ಮನ್ನು ರೀಕ್ಯಾಪ್ ಮಾಡ್ತಾರೆ. ರಿವೈಂಡ್ ಅಂತೀರಲ್ಲ, ನಾವು ರೀಕ್ಯಾಪ್ ಅಂತೀವಿ. ಅದನ್ನು ಅವರೆಲ್ಲ ಎಲ್ಲಿಂತ ಏನಾಯಿತು, ಹೆಂಗಾಯಿತು, ಯಾಕೆ ಮಾಡ್ಕೊಂಡು ಹಾಗೆ ಹೀಗೆ ಅಂತೇಳಿ ಒಬ್ಬರು ಸಮಾಧಾನ ಮಾಡೋರನ್ನ ಕಳಿಸ್ತಾರೆ. ಅವರು ಯಾರೋ ಗುರುಮಹಾಶಯರು ಮತ್ತು ಅದಿತಿ ದೇವತೆ ಕಳಿಸಿಬಿಟ್ಟು, ನೋಡಪ್ಪ ನಮ್ಮ ಕ್ಯಾಂಡಿಡೇಟ್ ಯಾಕೋ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ಟಿದ್ದಾನೆ, ಏನಂತ ಗೊತ್ತಿಲ್ಲ, ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ, ಮತ್ತೆ ಏನೋ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಏನು ಮಾಡಬೇಕು ಪಾಪ, ಮುಗ್ಧ ಮಗು, ಅದಕ್ಕೆ ಏನೂ ಗೊತ್ತಿಲ್ಲ, ಆದಷ್ಟು ರೆಡಿ ಮಾಡು, ಸಮಾಧಾನ ಮಾಡು, ಏನೋ ವ್ಯವಸ್ಥೆ ಮಾಡು, ನಾನು ಮತ್ತೆ ರೆಡಿ ಮಾಡ್ತೀನಿ ಅವನಿಗೆ ಅಂತೇಳಿ ಗುರು ಅದಿತಿ ದೇವತೆ ಹೇಳಿ ಕಳಿಸ್ತಾರೆ ಅವನಿಗೆ. ಹಾಗಾಗಿ 44ನೇ ವರ್ಷದಲ್ಲಿ ಒಬ್ಬ ಮಾರ್ಗದರ್ಶಕ ಕೊಡುವಂತಹ ಗುರು, ಆ ಒಂದು ಗುರು ಕಳಿಸಿರ್ತಕ್ಕಂಥ ಗುರು ನಿಮ್ಮ ಹತ್ರ ಬರ್ತಾನೆ, ನಿಮ್ಮನ್ನೆಲ್ಲ ಕೇಳ್ತಾನೆ, ಏನು ಎತ್ತ ಹಾಗೆ ಹೀಗೆ ಒಂದು ಸಲುಗೆ ಅಂತ ಕೇಳ್ತಾನೆ. ಹಾಗೂ ಅವರು ಏನೋ ನಿಮಗೂ ಅವರಿಗೆ ಅಟ್ಯಾಚ್ಮೆಂಟ್ ರೀತಿಯಲ್ಲಿ ಇರುತ್ತೆ. ಅವರೆಲ್ಲ ನಿಮ್ಮ ಒಂದು ಹಕೀಕತನ್ನು ಕೇಳ್ತಾ ಇರ್ತಾರೆ. ಹಾಗೂ ಅದಕ್ಕೆ ಒಂದು ರೀತಿ ಸಮಾಧಾನಕರವಾದ ಉತ್ತರನೂ ಕೊಟ್ಟಿರ್ತಾರೆ. ಅದು ನಿಯರೆಸ್ಟ್ ಆಗಿರುತ್ತೆ, ನೀವು ನಂಬಿ ಬಿಡ್ತಿದ್ದೀರ. ಹಾಗೂ ಆ ಸಮಸ್ಯೆ ನಿಮಗೆ ಹತ್ತಿರವಾಗಿರುತ್ತೆ. ಅವ್ರು ಹೇಳಿರೋದು ಸಮಸ್ಯೆಗೂ ಕೂಡ ಹತ್ತಿರವಾಗಿರುತ್ತೆ. ಅಷ್ಟು ಸಮಸ್ಯೆ ಇದ್ದವರು ಜೀವನ ಮಾಡ್ತಾ ಇದ್ದಾರಾ ಅಂತ ನಿಮಗೆ ಹೇಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡಿದ್ರು, ಹಾಗೆ ಇವರಿಗೆ 44ನೇ ವರ್ಷದಲ್ಲಿ ಗುರು ಶಿಷ್ಯರ ಒಂದಿಷ್ಟು ಸಮ್ಮಿಲನದಲ್ಲಿ ಎಕ್ಸ್ಚೇಂಜ್ ಆಫರ್ ರೀತಿಯಲ್ಲಿ ಮಾತುಕತೆಗಳು ವಿನಿಮಯ ಆಗ್ತಾ ಇರುತ್ತೆ. ಸೊ ಇಲ್ಲಿ 44 ಇನ್ನೇನು ಅರ್ಧ ವರ್ಷಕ್ಕೆ ಬಂತು ಅಂದರೆ 44ನೇ ವರ್ಷ 45ಕ್ಕೆ ಕಾಲು ಇಡೋಣ ಅಂತ ಇನ್ನೊಂದು 6 ತಿಂಗಳೇ ಇರುತ್ತೆ. 6 ತಿಂಗಳಲ್ಲಿ ಈ ಗುರುವಿನ ಬೋಧನೆಯೊಂದಿಗೆ ನಿಮಗೆ ಸ್ವಲ್ಪಷ್ಟು ಗುರುವಿನ ಆರಾಧನೆ ಮಾಡಲು, ಅಂದರೆ ಪೂಜೆ ಪುನಸ್ಕಾರಗಳನ್ನು ಮಾಡಲು, ಸ್ತೋತ್ರಾದಿಗಳನ್ನು ಪಠನೆ ಮಾಡಲು, ಹಾಗೂ ದೇವಸ್ಥಾನಗಳಿಗೆ ಹೋಗಲು, ಗುರು ಎಲ್ಲಿದೆ, ಮಂತ್ರಾಲಯ ಎಲ್ಲಿದೆ, ಅಥವಾ ನವವೃಂದಾವನ ಎಲ್ಲಿದೆ, ಅಥವಾ ಇನ್ನು ವ್ಯಾಸರಾಯರು ಎಲ್ಲಿದ್ದಾರೆ, ಶ್ರೀಪಾದರಾಜರು ಎಲ್ಲಿದ್ದಾರೆ, ಹೀಗೆ ಅನಂತ ಪದ್ಮನಾಭರು ಎಲ್ಲಿದ್ದಾರೆ, ಹೀಗೆ ನಾನಾ ರೀತಿಯ ಗುರುಗಳನ್ನು ಹುಡ್ಕೊಂಡು ಹೋಗ್ತಾನೆ ಇರ್ತಾರೆ. ಈ ಒಂದು 3 ತಿಂಗಳಲ್ಲಿ ನಾನಾ ರೀತಿಯ ಗುರುವಿನ ಉಪದೇಶ, ಗುರುಗಳ ದರ್ಶನ ಯಥೇಚ್ಛವಾಗಿ ಸಿಗುವಂಥದ್ದಾಗತ್ತೆ ಈ 44
ಪ್ಲಸ್ ಏಜಲ್ಲಿ 45 ಇನ್ನೇನು ನಿಮ್ಮ ಬರ್ತ್ಡೇಗೆ ಬಂತು ಅಂದ್ಕೊಳ್ಳಿ, ಠಕಾ ಅಂತ ನಿಮಗೆ ಮತ್ತೆ ಒಂದು ಈ ಮೊನೋ ಟ್ರೈನ್ ಬಂದಂಗೆ ಬಂದ್ಬಿಡುತ್ತೆ ಅಪಾರ್ಚುನಿಟಿ ಬರ್ರ ಅಂತೇಳಿ. ಅದು ಎಲ್ಲಿತ್ತು ಏನು 45ನೇ ವರ್ಷಕ್ಕೆ ಮತ್ತೆ ಸ್ಟ್ಯಾಂಡ್ ಆಗ್ತೀರ ಠಕ್ ಅಂತ, ವಿತೌಟ್ ಜೀರೋ ಇನ್ವೆಸ್ಟ್ಮೆಂಟ್. ನೋಡಿ ಹೆಂಗಿದೆ ನಿಮ್ಮದು ಲೈಫು. ಅಂದರೆ ಇದು 3ನೇ ಟರ್ನಿಂಗ್ ಪಾಯಿಂಟ್ 45+. ಅಂದರೆ 45ನೇ ವರ್ಷಕ್ಕೆ ಈ ಪುನರ್ವಸು ನಕ್ಷತ್ರದವರಿಗೆ ಮತ್ತೆ ಪುನರ್ಜನ್ಮ. ಎಷ್ಟು ಪುನರ್ಜನ್ಮ ಮಹಾಶಯರಿಗೆ ಈ ಪುನರ್ವಸು ನಕ್ಷತ್ರ, ಆ ಹೆಸರಿಗೆ ಇದೆ ಪುನರ್ವಸು. ಅಂದರೆ ಪುನಃ ಮತ್ತು ಉದಯ ಆಗು ಅಂದರೆ ನೀವು ಜೀರೋ ಪುನಃ ಇದ್ರೂ ಮತ್ತೆ ನೀನು ರಾಜನಾಗು ಅಂಥೇಳಿ ನಿಮಗೆ ಗುರು, ಆ ನಿಮ್ಮ ದೇವತೆ, ಅತಿಥಿ ದೇವತೆ ನಮಗೇನು ಕೊಡ್ತಾ ಇಲ್ಲ, ನಿಮಗೆ ಮಾತ್ರ ಯಥೇಚ್ಛವಾಗಿ ಕೊಡ್ತಾ ಇದ್ದಾರೆ. ಹೆಸರಿಗೆ ತಕ್ಕಂಗೆ ಪುನರ್ವಸು ಅಂದರೆ 45ನೇ ವರ್ಷಕ್ಕೆ ನೀವು ಕಾಲಿಟ್ಟ ತಕ್ಷಣವೇ ನಿಮ್ಮ ಲೈಫು ಮತ್ತೆ ಪುನರ್ವಸು ಅಂದರೆ ಪುನರ್ಜನ್ಮ ಅಂತಲೇ ತಿಳ್ಕೊಳ್ಳಿ. ಅಂದರೆ ಇಲ್ಲಿಗೆ ಏನಾಗೋಗ್ಬಿಡುತ್ತೆ ನಿಮಗೆ, ಈ 45ನೇ ವರ್ಷಕ್ಕೆ ಏನು ಇದು ಕೊಟ್ಟಿರ್ತಾರಲ್ಲ ಗುರು ಮಹಾಶಯ ಹಾಗೂ ನಿಮ್ಮ ದೇವತೆ, ಅದಿತಿ ದೇವತೆ, ಇವ್ರನ್ನ ನೀವು ಇನ್ನು ಲೈಫಲ್ಲಿ ಮರೆಯೋದಿಲ್ಲ. ಅಂದರೆ ಅಷ್ಟು ನಿಮಗೆ ಜೀರೋ ಇನ್ವೆಸ್ಟ್ಮೆಂಟ್ ಕೊಟ್ಟು ನಿಮ್ಮನ್ನು ಒಬ್ಬ ಲೆವೆಲಲ್ಲಿ ಬೆಳೆಸಿದ್ದಾರೆ ಅಂದರೆ ಲೆಕ್ಕ ಹಾಕಿ. ಯಾವ ರೀತಿ ನಿಮಗೆ ಜ್ಞಾನೋದಯ ಮಾಡಿದ್ದಾರೆ ಅವರು, ಆ ಬುದ್ಧಿಗೆ ಮಾಡಿದಂಗೆ ನಿಮ್ಮನ್ನು ತಿದ್ದಿಬಿಟ್ಟಿದ್ದಾರೆ. ಅಂದರೆ ತುಂಬ ಲಕ್ಕಿಗಳು. ಈ ಪುನರ್ವಸು ನಕ್ಷತ್ರದಲ್ಲಿ ಯಾರು ಜನ್ಮ ತಾಳಿದಿರೋ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಏನೇನು ಹೇಳಿದ್ದೀನಿ ನಿಮಗೆ ಅಪ್ಲಿಕೇಬಲ್ ಆಗಿದೆಯೋ ಇಲ್ವೋ ಅಥವಾ ನಾಟ್ ಅಪ್ಲಿಕೇಬಲೋ ಏನಾದರೂ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕೆಂದರೆ ಇದು ತುಂಬ ನಾವು ಹೇಳ್ತಾ ಇರೋದು ನಿಮಗೆ ಹತ್ತಿರನೇ ಇದೆ. ಯಾಕೆಂದರೆ ಈ ಒಂದು ಗುರು ಪುಷ್ಯ ಯೋಗದಲ್ಲಿ, ಅದು ಕೂಡ ಗುರು ಶಿಷ್ಯನ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಗುರುವಿನ ಒಂದು ಆಶೀರ್ವಾದದೊಂದಿಗೆ ಈ ಒಂದು ವಿಶೇಷ ದಿನದಲ್ಲಿ ನಿಮಗೆ ತಿಳಿಸಿಕೊಡಲಾಗ್ತಾ ಇದೆ ಈ ಪುನರ್ಜನ್ಮ ಅಥವಾ ಪುನರ್ವಸು ನಕ್ಷತ್ರದವರಿಗೆ. ಹಾಗಾಗಿ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನೀವು 45ನೇ ವರ್ಷದ ನಂತರ ಸ್ಟ್ಯಾಂಡ್ ಆಗಿದ್ದೀರೋ ಇಲ್ವೋ. ಈ 45ರ ನಂತರ ಏನಾಗುತ್ತಂದರೆ ತುಂಬ ಲೈಫು ಎಂಟೈರ್ ಟೋಟಲಿ ಚೇಂಜ್ ಮಾಡಿಬಿಟ್ಟಿರ್ತಾನೆ ನಿಮಗೆ ಗುರು ಮಹಾಶಯ ಹಾಗೂ ನಿಮ್ಮ ದೇವತೆ ಅದಿತಿ ದೇವತೆ. ಇಲ್ಲಿ ಅದಿತಿ ದೇವತೆ ಮಾತ್ರ ನೀವು ಮರಿಬೇಡಿ. 45ನೇ ವರ್ಷದ ನಂತರ ತುಂಬ ಸಾಲಿಡ್ ದೇವತೆ ಆ ಅಮ್ಮ. ಈ ನವರಾತ್ರಿ ಬರುತ್ತಲ್ಲ 9 ಅವತಾರಗಳು, ಅದರಲ್ಲಿ ಈ ಅದಿತಿ ದೇವತೆ ತುಂಬ ವಿಶೇಷ ಗುಣವನ್ನು ಕೂಡಿರ್ತಕ್ಕಂಥವಳು. ಆ ಗುಣ ಎಲ್ಲ ಯಥೇಚ್ಛವಾಗಿ ನಿಮಗೆ ಕೊಡ್ತಿರ್ತಾಳೆ ಈ ಪುನರ್ವಸು ನಕ್ಷತ್ರದವಳೆ. ಏನು ಮಾಡ್ತೀರಾ ನಮ್ಮ ಮಗು ಅಂತ ಕಾಪಾಡ್ಕೊಂಡು ಮುಂದೆ ಹೋಗ್ತಾನೆ ಇರ್ತಾಳೆ. 3 ಜನ್ಮ ಕೊಟ್ಟಿದ್ದಾಳ್ರಿ, ಇನ್ನೇನು ಬೇಕು ನಿಮಗೆ ಪುನರ್ವಸು ನಕ್ಷತ್ರದವ್ರಿಗೆ. ನಮಗೆ 1 ಜನ್ಮನೇ ಎಲ್ಲೋ ಹೋಗ್ತಾ ಇದೆ, ನಿಮಗೆ 3 ಸತ ಲಾಂಗ್ ಜಂಪ್ ಕೊಡ್ತಾ ಇದ್ದಾರೆ ಅಂದರೆ ಅಪ್ಪ ನೀವೇ ಅದೃಷ್ಟವಂತರು. ಹಂಗೆ ಈ ಪುನರ್ವಸು ನಕ್ಷತ್ರದವರಿಗೆ ಇನ್ನೊಂದು ಈ 45+ ನಂತರ ಏನಾಗುತ್ತೆ ಅಂದರೆ 45ಕ್ಕೆ ನೀವು ಕಾಲ್ ಇಟ್ಟ ತಕ್ಷಣ ಏನು ಟರ್ನಿಂಗ್ ಅಂದರೆ ಆಧ್ಯಾತ್ಮಿಕತೆಯಲ್ಲಿ ತುಂಬ ನಿಮ್ಮನ್ನು ತೊಗೊಂಡ್ಬಿಡ್ತಾನೆ ಗುರು. ಇನ್ನೇನು ನೀ ಇನ್ನೊಮ್ಮೆ ಓದಿ, ಈಗ ಮಾಸ್ಟರ್ ಹೇಳಿರ್ತಾರೆ ನೋಡಿ, ನೀನು ಬೆಂಚ್ ಇಳೋದು ನಿನಗೆ ಮತ್ತೆ ಚಡಿ ಇಟ್ಕೊಡ್ತೀನಿ ಅಂತ ಹೇಳ್ತಾನೆ. ಆ ಭಯಕ್ಕೆ ಪಾಪ ಮಗು ಅಲ್ಲೆಲ್ಲ ಹಿಂಗೆ ಶೇಕ್ ಆಗ್ತಾ ಇರುತ್ತೆ ಕಾಲು. ಆ ರೀತಿಯಲ್ಲಿ ಗುರು ಏನು ಮಾಡ್ಬಿಡ್ತಾನೆ ಇಲ್ಲಿ ನಿಮಗೆ ಪನಿಷ್ಮೆಂಟ್ ರೀತಿಯಲ್ಲಿ ನಿಮ್ಗೆ ಇದು ಕ್ರೆಡಿಟ್ ಕೊಟ್ಟಿರ್ತಾನೆ. ಅಂದರೆ ಆ ಗುರು ಎಲ್ಲ ಹೇಳಿರ್ತಾನೆ, ನೆಕ್ಸ್ಟ್ ನೀನೇನಾದರೂ ಮಾಡ್ಕೊಂಡ್ಯಾ ಅಂದರೆ ನಿಮ್ಗೆ ಆ ಉಪದೇಶ ಕೊಟ್ಟಿದ್ದಾನಂತ ಹೇಳಿದಲ್ಲ, ಆ ವ್ಯಕ್ತಿ ಹೇಳ್ಬಿಟ್ಟಿರ್ತಾನೆ, ಇನ್ಮೇಲೆ ನೀ ಗುರುವಿನ ಏನಾದರೂ ಮರ್ತದ್ದೇ ಆದಲ್ಲಿ ನಿನ್ನ ಲೈಫ್ ಯಾರೂ ಸೆಟಲ್ ಮಾಡಲಿಕ್ಕಾಗಲ್ಲ, ತಿಳ್ಕೊಂಡ್ಬಿಟ್ಟು ಮೂವ್ ಮಾಡು ಅಂತ ಆ ಮಹಾಶಯ ಹೇಳೋಗ್ಬಿಟ್ಟಿರ್ತಾನೆ. ಅದು ನಿಮಗೆ ಗಾಢವಾಗಿ ಬಿತ್ತನೆ ಬಿಟ್ಬಿಟ್ಟಿರುತ್ತೆ. ಹೇಗೆ ನಾವು ಮಳೆ ಬಂದ ತಕ್ಷಣ ಬಿತ್ತನೆ ಪ್ರಾರಂಭ ಮಾಡ್ತೀವೋ, ಆ ಮಳೆರಾಯನ ಆಶೀರ್ವಾದದಿಂದ ಬೆಳೆಗಳು ಸಮೃದ್ಧಿಯಾಗಿ ಬರ್ತಾ ಇರುತ್ತೆ. ಹಾಗೆ ಇವರಿಗೂ 45ನೇ ವರ್ಷದಲ್ಲಿ ಆಗಿರತಕ್ಕಂತಹ ಒಬ್ಬ ಗುರುವಿನ ಬೋಧನೆ ಅಥವಾ ಗುರುವಿನ ಉಪದೇಶದಿಂದ ಆ 45ರ ನಂತರ ಜೀವನ ಲೈಫೇ ಬೇರೆ. ಅದನ್ನು ವರ್ಣಿಸಲು ನಮ್ಮ 2
ಏನಂತೀರ, ಒಂದು ನಾಲಿಗೆ ಸಾಲದು, ಎರಡಲ್ಲ ಒಂದೇ ಒಂದು ನಾಲಿಗೆ ಸಾಲದು. ಅಂದರೆ ಅಷ್ಟು ವೈಭವಪೂರಿತ ಲೈಫು ಈ 45ರ ನಂತರ ಪುನರ್ವಸು ನಕ್ಷತ್ರದವರು. ಅಂದರೆ ಅಷ್ಟು ದೈವಿಕ ಶಕ್ತಿ ಅದು ಎಲ್ಲಿತ್ತೋ ಗೊತ್ತಿಲ್ಲ. ನೀವು ಹೇಳಿರತಕ್ಕಂಥ ನುಡಿಗಳು ಸತ್ಯ, ನೀವು ಮಾಡಿರುವಂಥ ಕಾರ್ಯಗಳು ಸತ್ಯ, ನಿಮ್ಮ ಆಲೋಚನೆಗಳು ಸತ್ಯ, ನಿಮ್ಮ ಮಾತುಗಳು ಸತ್ಯ, ನಿಮ್ಮ ನುಡಿಗಳು ಸತ್ಯ, ನೀವು ಹೇಳಿರತಕ್ಕಂಥ ಭವಿಷ್ಯ ಸತ್ಯ, ನೀವು ಏನೇ ಮಾಡಿದರೂ ಸತ್ಯ 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 ಸತ್ಯ. ಅಂದರೆ ಇಲ್ಲಿ 45 ವರ್ಷ ಏನಾಗುತ್ತಂದರೆ ನಿಮಗೆ ಎಲ್ಲಿ ನಿಂತರೂ ನಿಮ್ಮನ್ನು ಗುರುತಿಸುವಂತಹ ಕಾರ್ಯ ನಡೆಯುತ್ತೆ. ಅದೇ 2 ತಿಂಗಳ ಹಿಂದೆ ನೀವು ಅಲ್ಲೇ ಇದ್ರಿ, ಏನೋ ಕಾಯ್ತಾ ಇದ್ರಿ, ಆದರೆ ಯಾವನೋ ಒಬ್ಬನಿಗೆ ಕೇರೇ ಮಾಡ್ತಾ ಇರಲಿಲ್ಲ. ಆದರೆ ಈಗ ನಿಮ್ಮನ್ನು ಗುರೂಜಿ ಅನ್ಬೋದು, ನಮಸ್ಕಾರ ಸಾರ್ ಅನ್ಬೋದು, ಅಥವಾ ಇನ್ನಿತರ ಒಂದು ಯಾವುದ್ಯಾವುದೋ ಹೆಸರು ಇರುತ್ತಲ್ಲ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ, ಆ ಒಂದು ಎಲ್ಲ ಹೆಸರುಗಳನ್ನು ನಿಮಗೆ ಅವರು ಕರಿಬಹುದು. ಅಂದರೆ ಅಷ್ಟು ನಿಮಗೆ ಅವರ ಬಗ್ಗೆ ನಿಮಗೂ ಗೌರವ, ನಿಮ್ಮ ಬಗ್ಗೆ ಅವ್ರಿಗೆ ಅಪಾರ ಗೌರವ. ನಿಮ್ಮನ್ನು ಬಿಡಿ ಯಾರು ಮರಲಿಕ್ಕಾಗಲ್ಲ. ಈ 45 ಬಂತಂಥ ಐಡೆಂಟಿಫೈ ಏನಿದೆಯಲ್ಲ, ಅದೊಂಥರ ಶಿಕ್ಕ ಹೊಡೆದಂಗೆ. ಅಥವಾ ಈ ಹಿಂದಿನ ಕಾಲದಲ್ಲಿ ನಮಗೆಲ್ಲ ಇಲ್ಲ ಏನಂತಾರೆ ದಡಾರ ಏನಂತಿದ್ರಲ್ಲ, ಹಾಗೆ ಅದು ಲೈಫ್ ಲಾಂಗ್ ಇರೋ ಹಾಗೆ. ನೀವು 45ರ ನಂತರ ನಿಮ್ಮ ಡೆಸಿಗ್ನೇಷನ್ ಏನು ಸಿಕ್ಕಿದೆಯಲ್ಲ, ಲೇಬಲ್, ಅದೇನು ಮರೀಲಿಕ್ಕೆ ಹೋಗಲ್ಲ. ಅಂದರೆ ಒಂದು ಏನಾಗುತ್ತೆ, ಈ 45ರ ಟರ್ನಿಂಗ್ ನಂತರ ಆಧ್ಯಾತ್ಮಿಕತೆಯಲ್ಲಿ ನೀವು ತೊಡ್ಕೊಂಡ್ಬಿಡ್ತೀರಲ್ಲ. ಸೊ ದೇವತೆಗಳ ದೈವಿಕ ಶಕ್ತಿ ಈ ಏಜಲ್ಲಿ ನೀವು ಪಡ್ಕೊಂಡ್ಬಿಡ್ತೀರ. 45 ತುಂಬ ಸಾಲಿಡ್. ಈ 45 ಪುನರ್ವಸು ನಕ್ಷತ್ರದವರಿಗೆ ಹೇಗಪ್ಪ ಅಂತ ಹೇಳಿದ್ರೆ, ಜೀರೋದಿಂತ ಹೀರೋ ನೋಡಿ, ಯಾರಿಗುಂಟು ಯಾರಿಗಿಲ್ಲ. ಜೀರೋ ನಿಂತರ ಹೀರೋ. ನಿಮ್ಗೇನು ಇರಲಿಲ್ಲ 44ರಲ್ಲಿ ನೆನೆಸ್ಕೊಂಡ್ರೆ ಲೈಫು ಬೇಡಪ್ಪ, ನನಗೆ ಜೀವನನೇ ಬೇಡ ಅಂತ ಕೈ ಮುಗಿಯೋದು ಬಿಟ್ಬಿಟ್ಟಿದ್ರಿ ಅಷ್ಟೇ. ಇನ್ನೊಂದು ಆಗೋಯ್ತು ನನ್ನ ಲೈಫು, ಯಾರು ನಾನು ಇನ್ನು ಕೈ ಹಿಡಿಯಲ್ಲ, ಹಾಗೆ ಹೀಗೆ ಎಲ್ಲ ದೇವ್ರನ್ನೂ ಬೈದಿದ್ದಾಯಿತು, ಎಲ್ಲ ಗುರುಗಳನ್ನೂ ಬೈದಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು. ತದನಂತರ ಈ 45ರ ನಂತರ ಇದೆಲ್ಲ ಲೈಫು ತುಂಬ ಸಾಲಿಡ್, ತುಂಬ ಚೆನ್ನಾಗಿ ಇನ್ನಿದು ಹಾಗೆ ಕಂಟಿನ್ಯೂ ಆಗ್ತಾ ಬರುತ್ತೆ. ದೈವಿಕ ಶಕ್ತಿ, ಪುಣ್ಯಕ್ಷೇತ್ರಗಳ ದರ್ಶನ ನೀವು ಲೈಫಲ್ಲಿ ನೋಡಿರಲ್ಲ, ಆ ದೇವಿಯ ದರ್ಶನ, ಆ ಗುರುಗಳ ದರ್ಶನ. ಬಟ್ ಈ 45ರ ನಂತರ ಆ ದೇವತೆಗಳ ದರ್ಶನ ತುಂಬ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ನಿಮಗೆ ಯೋಗ ಕೊಡುವಂತಹ ಈ ಪುನರ್ವಸು ನಕ್ಷತ್ರದಾಗಿರುತ್ತೆ. ಸೊ ಸಮಯ 40 ನಿಮಿಷಕ್ಕೆ ಬರ್ತಾ ಇದೆ. ಸೊ ಇನ್ನೊಂದು ಭಾಗ ಮಾಡಬೇಕಾಗುತ್ತೆ, ಯಾಕಂದರೆ ಪಾದಗಳ ಅನುಗುಣವಾಗಿ ಹೇಳಬೇಕಾಗಿದೆ. ಅದಕ್ಕೂ ಮತ್ತೆ ಕಮೆಂಟ್ಸ್ ಹಾಕ್ತೀರಾ, ಗುರುಗಳೇ ನೀವು ಪಾದಗಳ ಬಗ್ಗೆ ಹೇಳೇ ಇಲ್ಲ ಅಂತೇಳಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಪುನರ್ವಸು ನಕ್ಷತ್ರ 1, 2, 3 ಪಾದ ಹಾಗೂ ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂಥ 4ನೇ ಪಾದ, ಇವರ ಒಂದು ಜಾಬ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಹಾಗೂ ಇವರ ಒಂದು ಬೇರೆ ಬೇರೆ ವಿಶೇಷ ಗುಣಗಳಿವೆ. ಇಲ್ಲಿ ಪ್ರೊಫೆಷ್ನಲಿ ಏನು ಹೇಳಿದ್ದೀನಿ ಇದೆಲ್ಲ ಕರೆಕ್ಟಾಗಿರುತ್ತೆ. ಸೊ 45ಕ್ಕೆ ನೀವು ಏನು ಸ್ಟ್ಯಾಂಡ್ ಆಗ್ತೀರಾ ಅದೇ ಇನ್ನು ಮುಗೀತು, ಇನ್ನೇನು ಮಾಡಲಿಕ್ಕಾಗಲ್ಲ ನಿಮ್ಗೆ. 45 ಅಂತಕ್ಕಂಥ ನೀವು ಓದಿದ್ದೇ ಬಂದರೆ ಸಂತೋಷ, ಓದದೇ ಇರೋದು ಬಂದ್ರೂ ಸಂತೋಷ ಪಡಿ ಅಷ್ಟೇ, ಇನ್ನೇನು ಮಾಡಲಿಕ್ಕಾಗಲ್ಲ. ಏನು ಚೇಂಜಸ್ ಇಲ್ಲ. ಇನ್ನು ಆ ಗುರು, ಆ ಅದಿತಿ ದೇವತೆ ಫೈನಲ್ ಫಿಕ್ಸ್ ಆಗಿ ಇದನ್ನೇ ನೀನು FD ಇಟ್ಕೋ, ಇನ್ನು ಮೂವ್ ಮಾಡ್ತಾ ಇರೋ, ಅದ್ರ ಬಡ್ಡಿ ತೊಗೊಂಡು ನೀನು ಜೀವನ ಮಾಡು ಅಷ್ಟೇ, ಏನು ಚೇಂಜಸ್ಸೇ ಇಲ್ಲ ಅಂತ ಅವ್ರು ನಿಮ್ಮನ್ನು ಪಕ್ಕಾಗೆ ಏನು ಮೋರ್ ಹೊಡೆದು ಕೊಟ್ಟು ಕಳಿಸ್ಬಿಡ್ತಾರೆ. ಇನ್ನು ನೀವು ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇದಿಷ್ಟು ಅನುಮಾನ ಇಟ್ಕೋಬೇಡಿ. ಪುನರ್ವಸು ನಕ್ಷತ್ರದ್ದು ಅಂದರೆ ಇಲ್ಲಿ ಒಂದೇನಾಗುತ್ತೆ ಅಂದರೆ ನಿಮಗೆ ಸಾಲದಿಂದ ಮುಕ್ತಿ ಹೊಂದಲಿಕ್ಕೆ ಈ 45ನೇ ವರ್ಷ ಸ್ಟಾರ್ಟ್ ಆಗುತ್ತೆ. ಒಂದೊಂದಾಗಿ ಸಣ್ಣ ಪ್ರಮಾಣದಲ್ಲಿ ಒಬ್ಬರಾದ ನಂತರ ಒಬ್ಬರು. ಯಾಕಂದರೆ ಈ 45ಕ್ಕೆ ಬರೋದ್ರಲ್ಲೇ ನೀವು ಒಂಥರ ಸಾಲಗಾರರ ಒಂದು ಲೇಬಲ್ ಏನಿದೆ ಅಲ್ಲ, ಅದು ಟಾಪ್ 1ಅಲ್ಲಿರುತ್ತೆ. ಟಾಪ್ 10ಅಲ್ಲಿ ಟಾಪ್ 1. ಸೊ ನೀವೇ ಮೊದಲಿಗರು. ಸೊ ಅದನ್ನೇನು ಮಾಡ್ತಾನೆ ಈ ಗುರು ಮತ್ತು ಅದಿತಿ ದೇವತೆ ಕ್ರಮೇಣವಾಗಿ ಟಾಪ್ 10ಅಲ್ಲಿ ಟಾಪ್ 1 ಇರೋರನ್ನ 10ಗೆ ತಂದುವಂಥ ಜವಾಬ್ದಾರಿ ಅವರಿಬ್ಬರು ತೊಗೊಂಡ್ಬಿಡ್ತಾರೆ. ಸಣ್ಣದಾಗಿ ಅದಕ್ಕೆ ಬರ್ತಕ್ಕಂಥ ಆದಾಯ ಕೊಡಿಸ್ತಾರೆ ಅವರೇ. ಇವರಿಗೆ ನೀನು ಇವತ್ತು ಪೇ ಮಾಡುವಂತ ಹೇಳ್ಬಿಡ್ತಾರೆ. ಇಮಿಡಿಯೇಟ್ಲಿ ನಿಮ್ದು ಏನಿಲ್ಲ ಅಲ್ಲಿ ಅವ್ರು ಮಾಡಿ ಎಲ್ಲ ಟಕ ಮಾಡಿಬಿಟ್ಟಿರ್ತಾರೆ. ಆಮೇಲೆ ನೀವು ಬಡಾಯಿ ಕೊಚ್ಕೋತೀರ, ನಾನು ಅವ್ರಿಗೆ ಅದು ಕೊಟ್ಟೆ, ಇವ್ರಿಗೆ ಇದು ಕೊಟ್ಟೆ. ಬಟ್ ನಿಮ್ದು ಏನಲ್ಲಿ ಕೆಲಸ ಏನಿಲ್ಲ, ಎಲ್ಲ ಅವ್ರು ಇಬ್ಬರೇ ನೋಡ್ಕೊಳ್ತಿರ್ತಾರೆ. ಒಬ್ಬರು ಅಕೌಂಟೆಂಟು, ಒಬ್ಬರು ಮ್ಯಾನೇಜರ್ ರೀತಿಯಲ್ಲಿ ಗುರು ಮತ್ತು ಅದಿತಿ ದೇವತೆ. ಯಾಕೆಂದರೆ ನಿಮಗೆ ಮೈಂಡೇ ಇಲ್ಲ ಪಾಪ, ಅವರೆಲ್ಲ ಕ್ಯಾರಿ ಫಾರ್ವರ್ಡ್ ಅಷ್ಟೇ. ನಿಮ್ಮನ್ನು ಎಲ್ಲಿ ತಂದು ನಿಂದಿರಿಸ್ತಾರೆ, ಒಂದು 47ನೇ ವರ್ಷಕ್ಕೆ
ಒಂದು ಟಾಪ್ 10 ಇರ್ತೀರ ಸಾಲಗಾರ ಪಟ್ಟಿಯಲ್ಲಿ, ಟಾಪ್ 1 ಮುಂಚೆ ಇದ್ರಿ, ಈಗ 10ಗೆ ಬಂದಿರ್ತೀರ. ಅಂದರೆ ಜೀವನ ಇನ್ನೂ ಇದೆ ನಂದು ಅಂತ ಅವಾಗ ಏನು ಮಾಡ್ತಾರೆ ಅವರು, 47ನೇ ವರ್ಷಕ್ಕೆ ಇದನ್ನ ಚೆನ್ನಾಗಿ ನೋಡಿಕೊಂಡು ನಿಭಾಯಿಸ್ಕೊಂಡು ಹೋಗು ಅಂತ ಬಿಟ್ಬಿಡ್ತಾರೆ. ಸೊ ಈ 47ಕ್ಕೆ ನಿಮಗೆ ಮತ್ತೆ ಒಂದಿಷ್ಟು ಮೂವ್ ನಡೀತಾ ಇರುತ್ತೆ. ಅದು ಮುಂದಿನ ವೀಡಿಯೋದಲ್ಲಿ ಹೇಳೋಣ, ಏಕೆಂದರೆ ಸಮಯ ಆಯಿತು. ತುಂಬ ಜನರು ಕಮೆಂಟ್ಸ್ ಆಗ್ತಾಯಿದ್ರಿ, ಪುನರ್ವಸು ನಕ್ಷತ್ರ ಹೇಳಿಲ್ಲ ಹೇಳಿಲ್ಲ ಹೇಳಿಲ್ಲ, ವಾಟ್ಸಪ್ಪಲ್ಲೂ ಹೇಳಿಲ್ಲ, ಮೆಸೇಜಲ್ಲೂ ಹೇಳಿಲ್ಲ. ಈ ದಿನ ಗುರುಪುಷ್ಯ ಯೋಗ ದಿನ ಹೇಳಿದ್ದೀವಿ. ಇನ್ನೊಂದು ಭಾಗ ದಯವಿಟ್ಟು ಅರ್ಜೆಂಟ್ ಮಾಡಬೇಡಿ. ಬೇರೆಯವರು ನನಗೆ ಬೈತಾ ಇದ್ದಾರೆ, ಬರೀ ಮಿಥುನ ರಾಶಿ ಅವರಿಗೆ ನಕ್ಷತ್ರಕ್ಕೆ ಸಂಬಂಧಪಟ್ಟದ್ದೇ ಹೇಳ್ತೀರಾ, ನಮಗೂ ಇದೇ ರೀತಿ ಕಟ್ ಆಫ್ ಮಾಡಿ ಹೇಳಿ, ಈ ಏಜಿಗೆ ಹಂಗಾಗುತ್ತೆ, ಈ ಏಜಿಗೆ ಹಿಂಗಾಗುತ್ತೆ ಅಂತ ಹೇಳಿ ತುಂಬ ಕಂಪ್ಲೇಂಟ್ ಬರ್ತಾಯಿದೆ ವಾಟ್ಸಪ್ ಮೆಸೇಜು. ದಯವಿಟ್ಟು ನಮ್ಮ ರಾಶಿನೂ ಹೇಳ್ಕೊಡಿ ಅಂತ ಖಂಡಿತವಾಗಿ ಅವ್ರ ರಾಶಿನೂ ಹೇಳೋಣ. ನಿಮ್ಮದು ಅಂದರೆ ಹೆಚ್ಚು ಕಡಿಮೆ ಒಂದು ವಾರ ಟೈಮ್ ಕೊಡಿ ನನಗೆ. ಒಂದು ವಾರ ಟೈಮಲ್ಲಿ ನಿಮ್ಮ ಪಾದಗಳನುಗುಣವಾಗಿ ಏನು ಮಾಡ್ತೀರಾ, ನೆಕ್ಸ್ಟು ಯಾವ ರೀತಿಯಲ್ಲಿ ಇರ್ತೀರಾ, ಮುಂದೆ ಏನು ನಿಮ್ಮ ಲೈಫು, ಅದನ್ನೆಲ್ಲವನ್ನೇ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಈ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ನೆಲ್ಲ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ವಿ. ಮತ್ತೊಮ್ಮೆ ಈ ಗುರುಪುಷ್ಯ ಯೋಗದ ಪ್ರಯುಕ್ತವಾಗಿ ಈ ಒಂದು ಪುನರ್ವಸು ನಕ್ಷತ್ರ ನಿಮ್ಮ ಒಂದು ಪುನರ್ಜನ್ಮದ ಬಗ್ಗೆ ನಮಗೆ ಆ ಗುರುರಾಯರು ಪ್ರೇರಣೆಯಿಂದ ನಿಮಗೆ ಕೇಳುವಂತಹ ಭಾಗ್ಯವನ್ನು ಅವರು ಕೊಟ್ಟಿದ್ದಾರೆ. ಹಾಗೂ ನಾವು ನಿಮ್ಮ ಒಂದು ನಕ್ಷತ್ರದ ಬಗ್ಗೆ ಹೇಳುವ ಭಾಗ್ಯ ನಮಗೆ ಕೊಟ್ಟಿದ್ದಾರೆ. ಸೊ ನಿಮ್ಮಿಬ್ಬರಿಗೂ ತುಂಬ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏಕೆಂದರೆ ಯಾವುದೇ ಆಗಿರಲಿ, ಯೋಗ ಕೂಡಿ ಬಂದರೆ ಮಾತ್ರ ಅದು ನಿಜವಾಗುತ್ತೆ. ಏಕೆಂದರೆ ನೀವು ಎಷ್ಟು ಪ್ರಯತ್ನ ಮಾಡ್ತಾಯಿದ್ರಿ, ಯಾಕೆ ಗುರೂಜಿ ಇಷ್ಟು ಡಿಲೇ ಮಾಡ್ತಾಯಿದ್ದಾರೆ ಪುನರ್ವಸು ನಕ್ಷತ್ರದ ಬಗ್ಗೆ ತಿಳಿಸಲು ಅಂತ ಒಂದಿಷ್ಟು ಅನುಮಾನ ಇತ್ತು. ಬಟ್ ಅದು ನೋಡಿ, ಗುರುರಾಯರು ಇವತ್ತು ತೊಗೊಂಡಿದ್ದಾರೆ, ಗುರುಪುಷ್ಯ ಯೋಗ ದಿನ ಅವರಿಗೆ ಬೋಧನೆ ಮಾಡು ಅಂದರೆ ಅವರಿಗೆ ಸ್ವಲ್ಪ ಗೊತ್ತಾಗಲಿ ವಿಷಯ ಏನು ಅಂತ, ಅವರದ್ದೇ ಆದಂಥ ಒಂದು ಪುನರ್ಜನ್ಮ ಇರಲಿ, ಒಳ್ಳೆಯದಾಗಲಿ ಪುನರ್ವಸು ನಕ್ಷತ್ರದ. ಬಟ್ ಒಂದು ಹೇಳ್ತೀನಿ, ಇನ್ನು ಮೇಲೆ ಯಾವುದಕ್ಕೂ ನಿಮ್ಮ ಗುರುಗಳನ್ನು ಹಾಗೂ ಆ ಅದಿತಿ ದೇವತೆಯನ್ನು ಮರೆಯಲು ಹೋಗಬೇಡಿ. ಯಾವುದೇ ಆಗಿರಲಿ, ಎಷ್ಟೇ ಕಷ್ಟ ಇರಲಿ, ಆ ಗುರು ಮತ್ತು ಅದಿತಿ ದೇವತೆಯನ್ನು ಮರೆಯದೆ ಅವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳಾಗಿರ್ಬೋದು, ಅದು ಇನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಆ ಅದಿತಿ ದೇವತೆಗೆ ಆರಾಧನೆ ಹಾಗೂ ಗುರುವಿನ ಆರಾಧನೆ ಯಾವ ರೀತಿ ಮಾಡಬೇಕು, ಏನು ಮಾಡಿದರೆ ನಮಗೆ ಇನ್ನೂ ಯಶಸ್ವಿ ಆಗುತ್ತೆ, ಅದೆಲ್ಲವನ್ನು ಮುಂದಿನ ಭಾಗದಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.